ಆದಂತಹ ವಿಶೇಷತೆ ಮತ್ತೊಂದೆಡೆಯಲ್ಲಿ ಆಗಲಿಲ್ಲ ಎನ್ನುವುದೇ ಸಮಾಧಾನಕರವಾದಂತಹ ವಿಚಾರ. ಇನ್ನೊಂದು ಸಂದರ್ಭದಲ್ಲಿ ಪ್ರಪಂಚನ ಎನ್ನುವಂತ ಮಹಾರಾಜ ಈ ಮಣಿಪುರವನ್ನು ಆಳ್ತಾ ಇದ್ದರಂತೆ. ಸಂಸಾರದಲ್ಲಿ ಬೇಸರಗೊಂಡಂತ ಅವರು ಮಕ್ಕಳಿಲ್ಲ ಎನ್ನುವಂತ ಚಿಂತೆಗೆ ಒಳಗಾಗಿ ಘೋರ ಕಾಂತಾರವನ್ನು ಸೇರಿ ಶಿವನ ಕುರಿತಾಗಿ ತಪಸ್ಸನ್ನು ಆಚರಿಸಿದ್ರಂತೆ. ತಪಸ್ಸಿಗೆ ಒಲಿದಂತ ಪರಶಿವ ಏನು ಬೇಕು ಅಂತ ಕೇಳಿದಾಗ ಸಂತಾನವನ್ನು ಅನುಗ್ರಹಿಸುವ ಹಾಗೆ ಬೇಡಿಕೊಂಡಿರಂತೆ. ಆ ಮರುಗಳಿಗೆಯಲ್ಲಿ ಸಂತೋಷದಿಂದ ಒಪ್ಪಿದಂತ ಪರಶಿವ ಅನುಗ್ರಹಿಸಿದ ಯಾವ ರೀತಿಯಾಗಿ ಒಂದೇ ಒಂದು ಮಗುವಿನಿಂದಾಗಿ ನಿಮ್ಮ ಪರಂಪರೆ ಎನ್ನುವುದು ಮುನ್ನಡೀತದೆ. ಅದು ಎಲ್ಲಿಯವರೆಗೆ ಬಂತು? 7 ತಲೆಮಾರಿನವರೆಗಾಗಿ ಬಂತು. 7ನೇ ಅವಳು ನಮ್ಮ ತಾಯಿ ಚಿತ್ರಾಂಗದಾದೇವಿ. ಹೆಣ್ಣಿನ ಕೈಯಲ್ಲಿ ಅಧಿಕಾರ ಇರಬಾರದು ಎನ್ನುವ ಕಾರಣಕ್ಕೂ ಮತ್ತಿನ್ಯಾವ ಕಾರಣಕ್ಕೂ ನನಗಂತೂ ತಿಳಿದಿಲ್ಲ. ಈ ಎಳೆಯ ವಯಸ್ಸಿನಲ್ಲಿ ಇಲ್ಲಿ ಅಧಿಕಾರವನ್ನು ಪಾಲಿಗೆ ಸಿಕ್ಕಿದ್ದು ಹೌದು. ಆದರೂ ಸಹ ಅಧಿಕಾರ ಸಿಕ್ಕಿದೆ ಎನ್ನುವ ಹಾಗೆ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳದೆ ಪ್ರಜಾರಂಜಕನಾಗಿದ್ದೇನೆ, ಪ್ರಜಾನುರಾಗಿ ಆಗಿದ್ದೇನೆ ಎನ್ನುವುದೇ ಸಮಾಧಾನಕಾರ ವಿಚಾರ. ಎಂದಂತೆ ಓಲಗವನ್ನು ಮುಗಿಸಿ ಸಜ್ಜೆಯನ್ನ ಸೇರುವ ಹೊತ್ತು ಯಾರದು ನನ್ನ ಮಗ ಇಲ್ವಾ? ನಾನು ನಿಮ್ಮ ಮಗನ. ಓ ಹಾಗೆ. ತೆಗೆದು ಕೊಡ್ತಾ ಇದ್ದೆ. ನಾನು ಅಷ್ಟು ಪುರುಷತ್ತಲ್ಲಿ ಇಟ್ಕೊಳ್ಳುವ ಯಾಕೆ ಹೊಡಿಯ? ಅಲ್ಲ, ನೀ ತೆಗೆದು ಕೊಡಬಹುದಾ? ಇಟ್ಕೊಳ್ಳಿಕ್ಕೆ ಅವಕಾಶ. ನಾನು ಮೊದಲು ಕೊಡುವುದ ನಿಮಗೆ, ನೀವೇನಾದ್ರೂ ಕೊಟ್ಟರು ಮನೆಗೆ. ಎರಡೇ ಕೆಲಸ. ಒಡೀನಿಗೆ ಕೊಡುವುದು, ನೀ ಹಿಡ್ಕೊಂಡು ಹೋಗುದು. ಮತ್ತೆ ಎಲ್ಲರೂ ಕೊಟ್ಟು ನೀವು ಎಲ್ಲಿ ಇಟ್ಟುಕೊಳ್ತೀರಿ? ಅದೇ ಸಮಸ್ಯೆ ಆಗ್ತದೆ. ಅದಕ್ಕಾಗಿ ಸ್ವಲ್ಪ ಆದ್ರೂ ಬೇರೆ ಕೊಡುವ ಗುಣ ನಿಮ್ಗೆ ಉಂಟಲ್ಲ? ಸ್ವಲ್ಪ ಅಲ್ಲ, ಯಥೇಚ್ಛವಾಗಿ ಕೊಟ್ಟರು ಇಟ್ಕೊಳ್ಳೋ ಯೋಗ ಇರ್ಬೇಕು. ನೀವು ಯಾವತ್ತೂ ಹೆಚ್ಚು ಕೊಟ್ಟು ಹಾಳು ಮಾಡ್ಲಿಲ್ಲ. ಯಾಕೆ ಅಂದ್ರೆ ಹೆಚ್ಚು ಕೊಡಬಾರ್ದು ಅಂತ ನಿಮ್ಗೆ ಉಳಿಯುವುದಿಲ್ಲ ಅಲ್ಲ? ನಮ್ಗೆ ಉಳಿಯುವುದಿಲ್ಲ ಅಂತಲ್ಲ, ನಿಮ್ಗೆ ಇಟ್ಕೊಳ್ಳಿಕ್ಕೆ ಆಗುದಿಲ್ಲ. ಹೌದು ಬೆಡಿಯ. ಏನು ಓಡೋಡಿ ಬಂದೆ. ಏನು ಓಡೋಡಿ ಬರಬರೇ ಕಾರಣ? ಓಡಿಯೋ ಏನು ಮಾಡುವ ಹೇಳಿ. ಏನಾದ್ರೂ ಹೇಳುವ ಅಂದ್ರೆ ಅದು ಎದೆಯುಳ್ಳು ದೊಡ್ಡ ಬೊಟ್ಟು ಎದೆಯುಳ್ಳು ದೊಡ್ಡ ಬೊಟ್ಟು ದೊಡ್ಡ ಬೊಟ್ಟು ದೊಡ್ಡ ಬೊಟ್ಟು ಬುಡ 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 ಎದೆಯುಳ್ಳು ದೊಡ್ಡ ಬೊಟ್ಟು ಬೆದರಿಗೆ ಬೆದರಿಗೆ ಬೆದರಿಗೆಯಿಂದ ಬಾಯ ಕೈಗೆ ಬಾಯ ಕೈಗೆ ಅಭಯ ಕೊಟ್ಟರೆ ಬೇಡ ಸ್ವಾಮಿ, ಅಭಯ ಕೊಟ್ಟರೆ ಬೇಡ ಸ್ವಾಮಿ. ಸರಿಯಾದಂತ ಸಂದರ್ಭ ಎನ್ನುವುದು ಇದೇನ? ಓಲಗ ಚಾವಡಿಯಲ್ಲಿ ಇರುವಂತಹ ಸಂದರ್ಭ ಬಂದು ಹೇಳಬೇಕು. ಹೌದು. ಸಜ್ಜೆಯನ್ನ ಸೇರಿರುವಾಗ ಏನೋ ತಮ್ಮ ದರ್ಶನಕ್ಕೆ ಬರುವ ಸಮಯವೂ ಅಲ್ಲ, ನಿಗದಿತವಾದಂತಹ ಸಂದರ್ಭ ಎನ್ನುವುದನ್ನು ಸೂಚಿಸಿದವ ನಾನು ಯಾವತ್ತು ತಮ್ಮ ದರ್ಶನಕ್ಕೆ ಬರುವಾಗ ಈ ರೀತಿಯಿಂದ ಓಡಿ ಬಂದಿದ್ದು ಇಲ್ಲ ಅಲ್ವಾ? ಆದ್ರೆ ಏನಾದ್ರೂ ಹೇಳೋಣ ಅಂತ ಹೇಳಿದ್ರೆ ಆಗುದೇ
ವಿಚಾರ ಮಾಡಿ ಹ. ಅವನಕ್ಕೆ ಬಿದ್ದಿದನು. ದಡಬಡ ದಡಬಡ ಹ? ದಡಬಡ 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 ಶಬ್ದ ಶಬ್ದ. ಹೌದು. ಹ. ಹೆದರಿಕೆ. ಹ. ಏನಾದ್ರೂ ಹೇಳುವ ಅಂದ್ರೆ ನಾಲಿಗೆ ಹೊರಗೆ ಬರುವುದಿಲ್ಲ, ಒಣಗಿ ಒಳಗೆ ಹಿಡ್ಕೊಂಡು. ಏನಾದ್ರು ಸ್ವಲ್ಪ ತಕೊಂಡೇ ಮಾತಾಡು. ಒಡಿಯ ಎಲ್ಲವರು ತಕೊಂಡ್ರೆ ಕಡೆಗೆ ಹಾರಿ ಬಿಡಿತದೆ. ಅಂದ್ರೆ ಎಷ್ಟು ಮಂದಿ ಕೊಟ್ಟು ಬಂದ್ಯಾ? ಹಾಗಲ್ಲ ಒಡಿಯ, ತಕೊಳ್ಳುವುದೇನು ಧೈರ್ಯ ಅಲ್ವಾ? ಆದ್ರೆ ಧೈರ್ಯದಿಂದ ಮಾತಾಡ್ಬೇಕು ಅಂತ ಹೇಳಿದ್ರೆ ತಾವೇನಾದ್ರೂ ಅಭಯ ಕೊಟ್ಟರೆ ಹೇಳ್ಬಹುದು ಒಡಿಯ. ಬಬ್ರುವಾದದ ಆಳ್ವಿಕೆಯಲ್ಲಿ ಹೌದು. ಯಾರು ಆಲೋಚನೆ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ, ಭಯಭೀತರಾಗುವಂತ ಅವಶ್ಯಕತೆ ಇಲ್ಲ. ಅಭಯ ಹಸ್ತ ಯಾವತ್ತಿಗೂ ಇದೆ. ಒಡಿಯ, ನಿರ್ಭೀತಿಯಿಂದ ಹೇಳಿ. ಈಗ ನನಗೂ ಒಂದ್ಸಲ ಇದಾಯ್ತು. ಗಜಪುರದ ರಸನ ಅಭಯವನ್ನು ಕೊಟ್ಟಿದ್ದೇನೆ, ನಿರ್ಭೀತಿಯಿಂದ ಹೇಳ್ಬೋದು. ತಾವು ಅಭಯ ಕೊಟ್ಟರು ಅಂತ ಆದ್ರೆ ಧೈರ್ಯದಿಂದ ಹೇಳ್ತೇನೆ, ಅನುಮಾನವೇ ಬೇಡ. ರಾತ್ರಿಯ ಸಮಯ. ಸತ್ಯಾಗ್ರಹದಲ್ಲಿ ತಾವು ಇದ್ದೀರಿ, ಬರಬಾರದಿತ್ತು. ಅಲ್ವಾ? ಆದರೂ ಬಂದೆ. ಯಾಕೆ? ಬರುವರೆ ಅಂತ ನಿರ್ವಾಯು. ಅನಿವಾರ್ಯ. ನಿರ್ವಾಯು. ಅನಿವಾರ್ಯ. ನಿರ್ವಾಯ. ಎಂತದೋ ನಿರ್ವಾಯ. ಹಾಗಲ್ವ, ಬರುವ ಪರಿಸ್ಥಿತಿ ಬಂತು, ಸಾಕು. ಅದೇ ಪರಸ್ತ್ರೀ ಬಂತು. ಪರಸ್ತ್ರೀ ಅಲ್ವ, ಪರಿಸ್ಥಿತಿ. ಅದೇ ನೀವ್ ಹೇಳಿದ್ದೆ, ನನ್ನ ಪಾಲಿಗೆ ಬಂದೋಯ್ತು. ಹೊಡಿ ಸರಿ. ನಾನು ಹಗಲಿನಲ್ಲಿ ಕೆಲಸ ಮಾಡುವವನು. ನಾನು ಹಗಲಿನಲ್ಲಿಯೇ ಮಾಡುದು ಎಂತದ್ದು? ಕೆಲಸ. ತಾವು ಹೇಳಿದ್ದೆ ಹಾಗಲ್ಲದೆ, ಹಗಲಿನ ಸರದಿ ಒಬ್ಬರಿದ್ದು, ರಾತ್ರಿಯ ಸರದಿ ಇನ್ನೊಬ್ಬರಿದ್ದು. ಸರಿ. ಹಗಲಿನ ಸರದಿ ನನ್ನದಾದರೆ ರಾತ್ರಿಯ ಸರದಿ ಬಂಗಿ ಬರಮನದ್ದು. ನಾವ್ ಯಾರವ? ಅವನು ಗೊತ್ತಿಲ್ವಾ? ಅಯ್ಯ, ನನ್ನ ಪರಿಚಯ ನಿಮಗಿಲ್ಲ ಅಲ್ವಾ? ನಾನು ಎಲ್ಲಿ ಹೇಳ್ಕೊಳ್ಳುವುದಿಲ್ಲ. ನಾನಲ್ಲ ದಿವಾಳಿ ಹನುಮ. ದಿವಾಳಿ ಹನುಮ ಅಂತಲೇ ನಾನು ಕರೆಯುದು. ನಮ್ಮ ಆಳ್ವಿಕೆ ಅವಧಿಯಲ್ಲಿ ಯಾರೂ ಸಹ ದಿವಾಳಿ ಆದವರಿಲ್ಲ. ಇಲ್ಲಿ ಬಂದ ಮೇಲೆ ನಾನು ದಿವಾಳಿ ಆಗಲಿಲ್ಲ, ಮತ್ತೆ ಮೊದಲೇ ಆಗಿದ್ದಿತ್ತು. ಸಂಪೂರ್ಣ ಕಳ್ಕೊಂಡೇನ. ಎಷ್ಟು ಕಳ್ಕೊಂಡಿದ್ದೇನೆ ಅಂತ ಪಡೆದವ್ರಿಗೆ ಮಾತ್ರ ಗೊತ್ತು, ನನಗೆ ಗೊತ್ತಾಗ ಏನು ಉಳಿದು ಹೋದಾಗ ಪೂರ್ಣ ಕಳ್ಕೊಂಡೆ ಗೊತ್ತಾಯ್ತು. ಹೌದಾ? ಆದ್ರೆ ಏನ್ ಮಾಡುವ, ಮೊದಲೇ ಬಿದ್ದ ಹೆಸರು ದಿವಾಳಿ ಹನುಮ ಅಂತ. ಹೆಸರು ಒಂದು ಬಂತು ಅಂತಾದ್ರೆ ಅದು ನಮ್ಮ ಜೀವನ ಪರ್ಯಂತ ಶಾಶ್ವತವಾಗೇ ಇರ್ತದೆ. ಅದರಲ್ಲೂ ಈ ರೀತಿ ಹೆಸರು ನೋಡಿ ಬಂದ ಮೇಲೆ ತಕ್ಕೊಂಡ್ತಿ. ಕಳ್ಕೊಳ್ಳಿಕ್ ಆಗುದೇ ಇಲ್ಲ. ಹೊಸ್ತಿ ಯಾವ್ದು ಬರ್ಲಿಲ್ಲಲ್ಲ. ಇಲ್ಲ, ಹೊಸ ತಿನ್ನು ಬೇಡ ಅಂತ ಬಿಟ್ಟಿದ್ದೇನೆ. ಸರಿ. ಇಲ್ಲಿ ಬಂದ ಮೇಲೆ ಅಂತ ಪರಿಸ್ಥಿತಿ ಇಲ್ಲದೆ ಹೋದ್ರು ಆ ಹೆಸರನ್ನು ಅಳಿಸ್ಕೊಳ್ಳಿಕ್ ಆಗಲಿಲ್ಲ. ದಿವಾಳಿ ಹನುಮನಾದ ನಾನು ಸರದಿಯನ್ನ ಪೂರೈಸಿ ಮನೆಗೆ ಹೋಗಿ ನಮ್ಮನೆ ಅವಳಿದ್ದಾಳಲ್ಲ, ನಮ್ಮನೆ ಅವಳು ಅಂದ್ರೆ ನಿನ್ನ ಹೆಂಡತಿ. ಅದೇ ಅವಳೆ. ನಾನು ನಮ್ಮ ಮನೆಯವಳಿಗೆ ಮಾತ್ರ ಅವಳ ಹೇಳುದು, ಮತ್ತೆ ಪಕ್ಕದ ಮನೆಯವರಿಗಾದ್ರೆ ಪೆಟ್ಟು ಬೀಳ್ತದೆ. ಅಲ್ಲ, ಯಾರಿಗೂ ಗೊತ್ತು, ನಾನಿನ್ನು ಹೋಗ್ಲಿಲ್ಲ ಅಲ್ಲ. ಪ್ರಯತ್ನ ಮಾಡಬೇಡ. ನಿಮ್ಮ ಆಳ್ವಿಕೆಯಲ್ಲಿ ನಾವೆಲ್ಲ ಪ್ರಯತ್ನ ಮಾಡುವವರೇ, ಮತ್ತೆ ಮಾಡುವವರು ಬೇರೆ ಇದ್ದಾರೆ. ಒಡಿಯ, ಇನ್ನೇನು ಊಟಕ್ಕೆ ಕುಳಿತುಕೊಳ್ಳಬೇಕು ಅನ್ನುವಾಗ ಅಯ್ಯೋ ಊಟ ಕೊಡ್ತಾರೆ. ಹುಡುಕ್ಬೇಕಿತ್ತು ಯಾರು? ನಾನು ಆ ಕಿತ್ತಿಗೆಲ್ಲ ಹುಡುಕಿ ನೋಡ್ರಿ. ಎಂತ ಬಾಳೆ ಎಲೆ ಅಲ್ಲ, ಬಾಳೆ ಎಲೆ ಮೇಲೆ ಎಂತಾದ್ರು ಬಿದ್ದು ಅಯ್ಯೋ ಸತ್ಯ ಊಟ ಅಂತ ಎಂತ ಮಾತಾಡ್ತೀನಿ. ಮತ್ತೆ ಅಯ್ಯೋ ಸತ್ಯ ಎನ್ನುವಾಗ ತುತ್ತನ್ನು ಅಲ್ಲೇ ಬಿಟ್ಟೆ ಬಿಟ್ಟೆ ಕಿವಿಯನ್ನು ತಗೊಟ್ಟು
ಹ, ಕೊಟ್ಟೆ ಕೇಳುತ್ತೇನೆ. ಏನು ಭಂಗಿ ಪರಮ ಕೂಗಿದ ಅನುಭವ ಆಯ್ತು. ಕವಲಿಗಿದ್ದವ? ಹೌದಪ್ಪ. ಹ, ಹ, ಹ. ಸರದಿಯನ್ನು ನಿಂತವನು ಅವನು, ಸರದಿ ಪೂರೈಸಿ ಮನೆಗೆ ಬಂದವ ನಾನು. ಹ, ಈ ರೀತಿಯನ್ನು ಬೊಬ್ಬೆ ಯಾಕೆ ಹೊಡಿತಾನೆ ಅಂತ ಹೋಗಿ ನೋಡಿದೆ. ಹ. ನೋಡಿದ್ದಲ್ಲಿ ಎಲ್ಲಿ? ಕೋಟೆಯ ತುದಿಯಲ್ಲಿ ನಿಂತು ಹ. ನೋಟವನ್ನ ಕೆಳಗಿಟ್ಟು ನೋಡುವಾಗ ಹ. ಜನ ಸುತ್ತೊಡೆದು ಬಿಟ್ಟಿದ್ದಾರೆ. ಯಾರನ್ನು? ಆ ಭಂಗಿ ಬೊಮ್ಮನನ್ನ. ಹೌದಾಗ ಹ, ಹ, ಹ. ನಾ ಮೇಲಿಂದಲೇ ಲೆಕ್ಕ ಮಾಡಿದೆ 12,300. 12? ಅಂದ್ರೆ 12 ಲೆಕ್ಕಕ್ಕೆ ಸಿಕ್ತು. ಆಮೇಲೆ 1,300 ಇರ್ಬೋದು ಅಂತ ಆಲೋಚನೆ ಮಾಡಿ. ಯಾವತ್ತು ನಿನ್ನ ಲೆಕ್ಕ 13 ಆಗಿತ್ತು. ನಮ್ದು ಯಾವಾಗ್ಲೂ ಈಗೆಲ್ಲ 13 ಬಿಟ್ಟು ಈಗ 12ಕ್ಕೆ ಇದ್ದಿದ್ದೆ ನೋಡಿ. 12 ಆದ್ಮೇಲೆ 13 ಅಲ್ಲ, ಈ 13 ಲೆಕ್ಕ ಮಾಡಿ ಕಳ್ಸ್ಕೊಂಡ್ರೆ ಈಗ 12 ಸಾಕು ಅಂತಿದ್ದೇನೆ. ಒಡಿಯ ಹಾಗೆ ಯಾರೋ ಏನೋ ಅಪಘಾತ ನಡೀತಾ ಉಂಟು ಅಂತ ಹೋಗಿ ಆಗಿದೆ. ಅವನನ್ನು ರಕ್ಷಿಸುವ ಸಲುವಾಗಿ ಮತ್ತೆ ಮಾಡಲೇಬೇಕಾದದ್ದು ಹೊಣೆಗಾರಿಕೆ. ಹಾಗೆ ಬಂದು ಹಿಡಿದು ಹೊಡೆಯುತ್ತಿರುವವರನ್ನೆಲ್ಲ ತಡೆದು ಯೋಚಿಸುವಾಗ ಹ, ಯಾರ್ಯಾರು ಇಲ್ಲ. ಮತ್ತೆ ಅವ ಇದ್ದಾನಲ್ಲ, ಹ, ಅವ ಅವ ಯಾರ? ಸರಿ ನೆನ್ಪೋಯ್ತು, ಕೇಳ್ಕೊಂಬೆ. ಅವ ಇವ ಅಂತ ಹೇಳಿದ್ರೆ ಜನ ಯಾರು ಗೊತ್ತಾಗ್ತದೆ. ಅವ ಇದು ಹಸ್ತಿನಾಥಪುರ. ಎಷ್ಟೊತ್ತಿಗೆ? ಅಲ್ಲ ಹಸ್ತಿನಾಥ, ಹಸ್ತಿನಾಪುರ, ಅದೇ ಗಜಪುರ. ಗಜಪುರ, ಗಜಪುರದಲ್ಲಿ ಕರಿಪುರ. ಹಾಗಾದ್ರೆ ಕರ್ಪೂರ. ಹ, ಕರ್ಪುರ ಅಲ್ವಾ? ಕರಿಪುರ. ಅದೇ ಕರಿಪುರ. ಕರಿಪುರವನ್ನ ವರ್ತಮಾನ ಕಾಲದಲ್ಲಿ ಆಳುತ್ತಿರುವಂತ ಅವ ಧರ್ಮಕ್ಕೆ ರಾಜ. ಧರ್ಮಕ್ರಾಯ ನೀನು. ಅವ ಧರ್ಮರಾಯ. ಅವ ಬರ್ಲೇ ಇಲ್ಲ. ಅವ ಬರ್ಲಿಲ್ಲ. ಅವ ಬರ್ಲೇ ಇಲ್ಲ. ಮತ್ತೆ ಅವನ ಸುದ್ದಿ ಇಲ್ಲಿ ಯಾಕೆ? ಇವ ಬಂದಿದ್ದಾನೆ. ಅವ ಬರ್ಲಿಲ್ಲ, ಇವ ಬಂದಿದ್ದಾನಂತ ಯಾರ? ಧರ್ಮರಾಯನ ಹ, ತಮ್ಮನಂತೆ. ಹ, ಅವನ ಹೆಸರು ಹ. ಪಾರ್ಥನಂತೆ. ಆದರೆ ಹ. ಅವನು ನೋಡಿದ ಮೇಲೆ ನಮಗಾದ ಅನುಭವದಿಂದ ನಾವು ತಿಳಿದಿದ್ದು ಏನು? ಪಾರ್ಥ ಮಾಸ ಮಾರ್ಥ. ನಿಮ್ಮನೆ ಬಿಡ್ಕೊಂಡ್ ಬಂದಿದ್ದ ಎಂತದ್ದು? ಹೇಳಿದೆ. ಮಾಸ ಮಾರ್ಥ. ಪಾರ್ಥ ಮಹಾಸಮರ್ಥ. ನಾನು ಹೇಳಿದ್ದೇನೆ ಪಾರ್ಥ ಮಾಸ ಮಾರ್ಥ. ಮಹಾಸಮರ್ಥ. ಅದೇ ಮಹಾಸಮರ್ಥ ಹ, ಎನ್ನುವುದು ಅವರನ್ನ ತಡೆದು ನಮ್ಮ ಭಂಗಿ ಬರಮನಿ ಹೊಡಿತಾ ಇದ್ದವರನ್ನ ಬಿಟ್ಟು ನಾವು ಪೆಟ್ಟು ಕೊಡ್ಬೇಕು ಅಂತ ಸಿಟ್ಟಿನಿಂದ ಕೈ ಎತ್ತಿದ್ದೆ. ಮಾಡ್ಲೇಬೇಕು. ಬೀಳದೆ ಬಿಡ್ತದ? ಬಿಟ್ಟ? ಬೀಳದೆ ಬಿಡ್ತದ ಅಂದ್ರೆ ನಾನು ಪೆಟ್ಟು ಹೊಡಿಬೇಕಂತ ಕೈ ಎತ್ತಿದೆ. ಏನ್ ಮಾಡುವ ಮೊದಲೇ ಅವನು ನಾನು ಒಂದು ಪೆಟ್ಟು ಕೊಟ್ಟ. ಬಿಡ್ತೇನಾ? ಅಲ್ಲ, ಬಿಡುದಿಲ್ಲ. ಆಮೇಲೆ ಪೆಟ್ಟು ಕೊಡ್ಬೇಕು ಎನ್ನುವಾಗ ಪೆಟ್ಟು ಮೊದಲೇ ಕೊಟ್ಟಾಗು. ನಾನು ಸುಮ್ಮನೆ ಇಲ್ಲ. ನೀ ತಿಂದೆ? ಸುಮ್ಮನೆ ಇಲ್ಲ. ಒಬ್ಬೇ ನಾವು ಹೊಡೆದದ್ದು, ಪೆಟ್ಟು ಅವನು ಹೊಡೆದದ್ದು ಅಷ್ಟೇ. ಆದ್ರೆ ಅದು ಯಾವುದಕ್ಕೂ ನನಗೆ ಬೇಸರ ಇಲ್ಲ. ಮತ್ತಿನೇನು? ಕರ್ತವ್ಯದಲ್ಲಿ ನಿರತನಾಗಿದ್ದವನಿಗೆ ಕೆಟ್ಟ ಅನುಭವ ಆಗಬಹುದು. ಆದ್ರೆ ಕರ್ತವ್ಯಕ್ಕೆ ತುಚ್ಚಾಗಲಿಲ್ಲ ಅಂತ ಹೆಮ್ಮೆ ಇರುವುದಿಲ್ಲ ಒಡೆಯ. ಪೆಟ್ಟು ತಿನ್ನೋದಕ್ಕೆ ಬೇಸರ ಇಲ್ಲ. ಆದ್ರೆ ಕೈ ಕಟ್ಟಿ ನನಗೆ ಸುಣ್ಣದ ನಾಮವನ್ನ ಹೆಟ್ಟಿ ಅವರು ಹೇಳಿದ ಮಾತು ಒಡೆಯ ಏನು? ಹೋಗು ಹೋಗು ಛೀ ಸುಳೆಯರವನೇ ಹೋಗು ಹೋಗು ಹೋಗ ನನಗೆ ಹೋಗು ಹೌದು ಒಡೆಯ. ನಿನ್ನ ಕರ ಕಟ್ಟಿದ್ರು, ಕರ ಕಟ್ಟಿದ್ರು, ಸುಣ್ಣದ ನಾಮವನ್ನ ಹೇಳಿದ್ರು. ಕೊನೆಗೆ ಹೇಳಿದ್ದೇನು? ಹೇಗಂತ ಹೇಳಿ ಹೊಡಿಯ. ಅಕ್ಕ ಅವ್ರು ಹೇಳಿದ್ದನ್ನು ನಾನು ಹೇಗಂತ ಹೇಳಿ ನನಗೆ ಬೈಬೋದಿತ್ತು. 3 ಕಾಸಿನವನೇ, ಒಂದೊಂದು ದಿನ ಕಾಸು ಇಲ್ಲದೆ ಹೋಗುವವನೇ, ಏನು ಬೇಕಾದ್ರೂ ಹೇಳಬಹುದಿತ್ತು. ನನಗೆ ಬೇಸರ ಇರಲಿಲ್ಲ ಒಡೆಯ. ಅವರು ಮುಂದುವರಿದು ಹೋಗು 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 ಅಂತೇಳಿ ದುಃಖ
ನಿನ್ನ ಎಂತಾಯ್ತಾ? ಅವನು ಹೇಳಿದ್ ಹೇಳಿಸ್ಕೊಂಡು ಅದು ನೋವು ಹಾಕುದು. ಅಲ್ಲ, ಹೋಗು ಹೋಗು ಅಷ್ಟೇ ಕೇಳಿದ್ದು ಬಿಟ್ರೆ ಮುಂದೇನು ಹೇಳಿದ್ರು? ಹೋಗು ಹೋಗು. ಛೀ! ಸೂಳೆಯವರ ನನಗೆ ಬೈದ್ರೆ ಬೇಸರಲ್ಲಿಲ್ಲ, ಹೆತ್ತ ತಾಯಿಗೆ ಬೈದ್ರಲ್ಲ ಒಡೆಯ. ಹೆತ್ತ ತಾಯಿಗೆ ಬೈಯುವುದು ಒಂದೇ, ಈ ಹೊತ್ತ ನೆಲಕ್ಕೆ ಬೈಯುವುದು ಒಂದೇ ಅಲ್ವಾ? ಮುಂದುವರೆದು ಏನ್ ಹೇಳಿದ್ರು ಗೊತ್ತಾ? ಏನು? ಸಾಕಿದವನ ಕರೆಕ್ಟ ಅಂತ ಹೇಳಿ ಬಿಟ್ರು ಒಡೆಯ. ಇದು ನಿನಗೆ ಹೇಳಿದ ಮಾತಲ್ಲ, ಅಲ್ಲ, ಪರ್ಯಾಯವಾಗಿ ನಮಗೆ ಹೇಳಿದರು. ಪರ್ಯಾಯವಾಗಿ ನಿಮಗಾಡಿದಂತ ಮಾತಲ್ಲ, ನಮಗೆ ಆಡಿರುವಂತಹ ಮಾತು. ಹೌದು ಒಡೆಯ. ವೈರಿಗಳು ಸಂಚನ್ನ ಮಾಡಿ ಪುರವನ್ನು ಮುತ್ತಿಕ್ಕುವಂತಹ ಸಂದರ್ಭದಲ್ಲಿದ್ದಾರೆ. ಹೌದು. ಹಾಗಿದ್ರೆ ನಮ್ಮ ಪುರದ ಭದ್ರತೆಯನ್ನು ನಾವು ಮಾಡಿಕೊಳ್ಬೇಕು. ಬೇಕೇ ಬೇಕು. ಅದಕ್ಕಾಗಿ ದುರ್ಗ ಚತುಷ್ಟಯಗಳನ್ನ ಭದ್ರಪಡಿಸಬೇಕು. ಯಾವ್ಯಾವುದು? ಗಿರಿದುರ್ಗ, ವನದುರ್ಗ, ವನದುರ್ಗ, ಜಲದುರ್ಗ, ಜಲದುರ್ಗ, ಕೃತ್ರಿಮ ದುರ್ಗ. ಅದು ಬೇಕೇ ಬೇಕು ಅಲ್ವಾ? ಹೌದೇ. ಇದೆಲ್ಲದಕ್ಕಿಂತ ಪ್ರಬಲವಾಗಿ ವ್ಯಕ್ತಿಯೊಬ್ಬನಿಗೆ ಬೇಕಾದದ್ದು ಪ್ರಜಾವರ್ಗ. ಹೌದು. ಹಾಗೂ ಕೋಟೆಯ ತುತ್ತ ತುದಿಯನ್ನ ಏರಿ ತ್ವರಿತ ಗಂಟೆಯನ್ನ ಬಾರಿಸಿ. ಯಾಕಾಗಿ? ಆಕಸ್ಮಿಕವಾಗಿ ಓಲಗವನ್ನು ಕೊಡುವ ಸೌಜ್ಞೆ ಅದು. ನೇರವಾಗಿ ಕೋಟೆಯ ತುತ್ತ ತುದಿ ಏರು, ಗಂಟೆ ಬಾರಿಸುವ. ಕೋಟೆಯ ತುತ್ತ ತುದಿಯನ್ನು ತ್ವರಿತ ಗಂಟೆಯನ್ನು ಬಾರಿಸಿದ್ದು ಆ ಮರುಗಳಿಗೆಯಲ್ಲಿ ಪ್ರತಿಯೊಬ್ಬರು ಒಟ್ಟಾಗಿ. ಹೌದು, ನೋಡಿದ್ಯೋ? ಓಲಗ ಚಾವಡಿಯಿಂದ ಬಂದು ಸೇರ್ತಾ ಇದ್ದಾರೆ. ಸೇರಿದ್ದು ಮಾತ್ರ ಅಲ್ಲ, ಬಂದವರು ಎಂತೆಂತವರು. ನಮಗೆ ರಗಳೆ ಕೊಡುವಂತ ಮಕ್ಕಳು ಬರಲಿಲ್ಲ, ತೊಂದರೆ ಮಾಡುವಂತ ಗರ್ಭಿಣಿ ಹೆಂಗಸರು ಮನೆಯಲ್ಲೇ ಇದ್ದಾರೆ. ಇನ್ನೂ ಅಪಾಯ ಆಗುವಂತ ಮುದುಕರು ಬರಲಿಲ್ಲ. ರಾತ್ರಿ ಹೊತ್ತಿನಲ್ಲಿ ತ್ವರಿತ ಗಂಟೆಯನ್ನ ತಾವು ಬಾರಿಸುವುದಕ್ಕೆ ಅಪ್ಪಣೆ ಕೊಟ್ಟಿದ್ದೀರಿ ಎಂಬುದನ್ನ ಕೇಳಿ ತಿಳಿದ ಅವರು ವೀರ ಯೋಧರೇ ಬಂದು ಸೇರಿದ್ದಾರೆ ಒಡೆಯ. ಖಂಡಿತವಾಗಿ ಒಬ್ಬ ಮಹಾರಾಜನ ಆಡಳಿತ ಹೇಗುಂಟು ಎನ್ನುವುದನ್ನು ಪ್ರಶ್ನೆ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಇಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಅದು ಅರ್ಥವಾಗ್ತದೆ. ಹೌದು, ನಮ್ಮ ಆಳ್ವಿಕೆ ಯಾವ ರೀತಿಯಾಗಿ ಉಂಟು ಎನ್ನುವುದನ್ನು ತಿಳಿಯುವುದಕ್ಕೆ ಇದೇ ಸಾಕ್ಷಿ ನೋಡು. ನಿಜವಾಗಿ ಹೌದು. ಸಭೆ ಎನ್ನುವುದು ತುಂಬಿ ತುಳುಕ್ತಾ ಉಂಟು. ಹೌದು, ಮಣಿಪುರದಲ್ಲಿರುವಂತಹ ವಿಶೇಷತೆ ಪ್ರಪಂಚದಲ್ಲಿ ಮತ್ತೊಂದೆಡೆಯಲ್ಲಿಲ್ಲ ಎನ್ನುವುದೇ ಸಮಾಧಾನಕರವಾದಂತ ವಿಚಾರ. ನೋಡಿದ ವಜ್ರ ವೈಢೂರಿಗಳಿಂದ ಕೋರೈಸುವಂತ ವಿಶೇಷವಾದಂತ ಕಂಬಗಳು. ಹೌದು, ಮರುಕತ ಗೋಮಯ ಎಲ್ಲವೂ ಉಂಟಲ್ಲ. ಗೋಮಯ ನೀ ಹಾಕು,
ಮರಕತ ಅದ ಮರಕತ ಏ ಅದೇ ಪ್ರತಿಯೊಂದು ಸಹ ಪ್ರತಿಯೊಬ್ಬರ ಮನಸ್ಸಿಗೆ ತಂಪನ್ನು ನೀಡಬಲ್ಲಂತದ್ದು. ಹಾಗಿದ್ರೆ ಕೋಟಿ ಸೂರ್ಯರ ಪ್ರಭೆಯನ್ನ ಒಮ್ಮಿಂದೊಮ್ಮೆಲೆ ಮೀರಿಸಬಲ್ಲಂತ ಪ್ರಭೆ ಹೌದು ಮಣಿಪುರದ ಆಸ್ಥಾನ ಮಂಟಪದಲ್ಲಿ ಶೋಭಿಸುತ್ತದೆ ಅಂತ ಆದ್ರೆ ಇದಕ್ಕೆ ಕಾರಣ ಏನು? ಕಂಬದಿಂದಲೇ ಬೆಳಕೆಲ್ಲ ಹೊರಡುತ್ತಾ ಉಂಟು. ಎಲ್ಲ ಬಂಬಾಳ ದೀವಿಗೆಯನ್ನು ಹಿಡಿದು ಬಂದವರು. ನಿಜ. ಬೆಳಕು ಎನ್ನುವುದು ಕಂಬದಿಂದ ಕಂಬಕ್ಕೆ ಪ್ರತಿಫಲಿಸಿ ಕೋಟಿ ಸೂರ್ಯರ ಪ್ರಭೆ ಹೌದು ಇಲ್ಲಿ ಕಾಣ್ತಾ ಉಂಟು. ಹೌದು ಸಭೆ ಎನ್ನುವುದು ಆಗಿದೆ. ಆಗಿದೆ. ಬರಬೇಕಾದವರೆಲ್ಲ ಬಂದಿದ್ದಾರೋ? ಎಲ್ಲವರು ಬಂದಿದ್ದಾರೆ. ಸರಿಯಾಗಿ ಕೇಳ್ತೇನೆ, ಹೇಳ್ತಾ ಹೋಗ್ಬೇಕು. ಆಯ್ತು ನೋಡಿಯ. ನರ್ತಕರು ಬಂದಿದ್ದಾರೋ? ಅಯ್ಯೋ, ನರ್ತಕರು ಸಿದ್ಧರಾಗಿ ನಿಂತಿದ್ದಾರೆ. ಗಾಯಕರು ಬಂದಿದ್ದಾರೋ? ಗಾಯಕರಿಗೆ ಪುರುಷೋತ್ತಿ ಎಷ್ಟೊತ್ತಿಗೆ ಅಂತ ಕೇಳ್ತಾ ಇದ್ದಾರೆ. ವಾದಕರು ಬಂದಿದ್ದಾರೋ? ವಾದಕರಂತೂ ಬಿಡಿ, ಹೀಗೆ ಮಾಡ್ಕೊಂಡೇ ಇದ್ದಾರೆ. ಭಟರು ಬಂದಿದ್ದಾರಾ? ಭಟರು ಇದ್ದಾರೆ. ಭಟ್ಟರಿದ್ದಾರಾ? ಭಟ್ಟರು ಬಂದಿದ್ದಾರೆ. ಹಾಗಿದ್ರೆ ಇಲ್ಲಿಗೆ ಮುಗಿಯಲಿಲ್ಲ. ಅಷ್ಟ ಪ್ರಧಾನರಿದ್ದಾರಂತ ನೋಡು. 1 2 3 4 5 6 7 7 6 5 4 3 2 1 2 3 4 5 ಲೆಕ್ಕಾಚಾರ ಮಾಡ್ಲಿಕ್ಕೆ ಹೇಳಿದ್ನ ಮತ್ತೆ 1 ರಿಂದ 7 ಸರಿ ಉಂಟು. 8ನೇ ಕಾಣೋದೆ. 8 ಕೆಳಗಿಂದ ಮೇಲೋಗಿ ಬಂದೆ, ಮೇಲಿಂದ ಕೆಳಗೆ ಬಂದೆ. ನಮ್ಮ ಪ್ರಧಾನ ಮಂತ್ರಿಗಳು, ಮೂಲ ಮಂತ್ರಿ ಸುಬುದ್ಧಿ ಅದೇ ಪ್ರಧಾನ ಮಂತ್ರಿಗಳು, ಅವರಿಲ್ಲದೆ ರಾಜಕೀಯ ವಿಚಾರವನ್ನ ಚರ್ಚಿಸುವಂತಿಲ್ಲ. ಅವರು ಎಲ್ಲಿದ್ರು ಇಲ್ಲಿ ರಾಜಕಾರಣ ಮಾಡುವ ಸಾಮರ್ಥ್ಯ ಹೊಂದಿದವರು ಅಲ್ವಾ? ಹೌದು. ಹಾಗಿದ್ರೆ ಅವರು ಈ ಸಭೆಗಾಗಿ ಬರಲೇಬೇಕು. ಅವ್ರು ಎಲ್ಲೆಲ್ಲ ಇರುವುದಲ್ಲ, ಇವತ್ತು ಸಭೆಗೆ ಬರಬೇಕಲ್ಲ. ಎಲ್ಲಿದ್ದಾರೆ ಎನ್ನುವಂತ ವಿಚಾರವನ್ನು ತಿಳಿಸಿ ಅವರನ್ನು ಆದಷ್ಟು ಬೇಗ ಸಭೆಗೆ ಕಳಿಸು. ಮಧ್ಯರಾತ್ರಿಯ ಕಾಲ ಓಲಗ ಚಾವಡಿಯನ್ನು ಸೇರಿದ್ದಲ್ಲದೆ ಓಲಗವನ್ನು ಕೊಡುವುದಕ್ಕೆ ಮುಂದಾಗ್ತಾ ಇದ್ದೀರಿ. ಏನು ಕಾರಣ ಎನ್ನುವುದು ಅರ್ಥ ಆಗಲಿಲ್ಲ. ಹಾಗಂತ ಒಂದು ವಿಶೇಷ ಉಂಟು ಎನ್ನುವುದು ಮಾತ್ರ ಗೊತ್ತಾಗಿದೆ. ಏನು ಅಂತ ಕೇಳಬಹುದೇ? ಸೇರಿದ್ದು ಹೌದು. ಅನೇಕ ಮಂದಿ ಬಂದು ಸೇರಿದ್ರು. ನಿಮ್ಮನ್ನ ಕಾಣದಿರುವಂತ ಸಂದರ್ಭ ಸಭೆಗೆ ನಿಮ್ಮ ಪ್ರವೇಶ ಅನಿವಾರ್ಯನ್ನು ಹಾಗೆ ಕರೆಸಿಕೊಂಡದ್ದು. ಒಟ್ಟಾರೆ ಕೊಟ್ಟಂತಹ ಓಲಗ ಚಾವಡಿ ಇದಲ್ಲ, ರಾಜಕೀಯ ವಿಚಾರವಾಗಿ ಚರ್ಚಿಸಲು ಸುಖವಾಗಿ ರಾಜಕೀಯ ವಿಚಾರ ಈ ರಾತ್ರಿಯಲ್ಲಿ ಹೊತ್ತಲ್ಲದ ಹೊತ್ತಿನಲ್ಲಿ ಕರೆಸಿಕೊಳ್ಳುವರ ಕಾರಣ ಏನು? ಈ ಮಣಿಪುರದವರಿಗಾಗಿ ಒಂದು ವಿಶೇಷವಾದಂತಹ ಅಶ್ವದ ಪ್ರವೇಶವಾಗಿದೆ ಎನ್ನುವುದನ್ನು ಜನರ ಮೂಲಕವಾಗಿ ತಿಳಿದವರು ನಾವಿದ್ದೇವೆ. ಬಂದಂತವರು ವೀರಾದಿ ವೀರರಂತೆ, ನಮ್ಮವರನ್ನ ಬಡಿದಟ್ಟಿದರಂತೆ. ಆ ತುರಗದ ವಿಶೇಷತೆ ಏನು? ಯಾರು ಬಿಟ್ಟ ತುರಗ, ಯಾಕಾಗಿ ಬಂದ ತುರಗ, ಯಾವ ಉದ್ದೇಶ ಹೊತ್ತ ತುರಗ, ಇಷ್ಟನ್ನು ತಿಳಿಯುವುದಕ್ಕೆ ನೀವೇ ಹೋಗಿ ಬರಬೇಕು. ವೃತ್ತನಾದಂತಹ ನಾನು ಅಷ್ಟು ಸುಲಭದಲ್ಲಿ ಹೋಗಿ ಬರುವುದಕ್ಕೆ ಆಗಬಹುದಾ? ಮೊದಲೇ ವಿರೋಧಿಗಳು ಅಂತ ಹೇಳಿದ್ದೀರಿ, ಬಡಿದಟ್ಟಿದ್ದಾರೆ ಅಂತ ಹೇಳಿದ್ದೀರಿ. ನೀವು ಕೈಕಾಲು ಬಿಡುವುದು ಬೇಡ. ಮತ್ತೆ ಕಾಲು ಬಿಡಬೇಕಾದಂತ ಅವಶ್ಯಕತೆ ಇಲ್ಲ. ಬಂದವರು ಯಾರೇ ಆದ್ರೂ ಸಹ ಬಂದು ನಿಂತದ್ದು ನಮ್ಮ ಸ್ಥಳ ಎನ್ನುವುದು ಅವರಿಗೆ ಎಚ್ಚರಿಕೆ ಇರಬೇಕು. ಹಾಗಾಗಿ ಇಂತಹ ಸಂದರ್ಭಕ್ಕೆ ಅನಿವಾರ್ಯಕ್ಕೆ ಬೇಕಾಗಿ ಅದೆಷ್ಟೋ ಮಂದಿ ಮಲ್ಲ ಭಟರನ್ನ ಒಳಗೂಡಿಸಿಕೊಂಡವರು ನಾವಿದ್ದೇವೆ. ಇದ್ದಾರೆ ಅಂತ ಎಲ್ಲವನ್ನೂ ಕರೆದುಕೊಂಡು ಹೋಗುದು ಬೇಡ. ಧೈರ್ಯಕ್ಕೆ ಬೇಕಾಗಿ ಒಂದು 4 ಮಂದಿಯನ್ನ ಕರೆದುಕೊಂಡು ಹೋಗಿ ಮಸ್ತಕದ ಲಿಖಿತವನ್ನ ಇತ್ತ ತಂದ್ರಿ ಅಂತಾದ್ರೆ
ವಿಚಾರಕ್ಕೆ ಹೇಳುವಂತೆ ಹೋಗಿಲ್ಲ. ಅಪ್ಪನೇ ನಿಮ್ಮ ಅಪ್ಪಣೆಯಂತೆ ತಂದಿದ್ದೇನೆ, ಸ್ವೀಕರಿಸಬೇಕು. ಮಂತ್ರಿ ಶಾ, ಪ್ರಭು, ಕುದುರೆ ಬಂದಿದೆ ಎನ್ನುವ ವಿಚಾರವನ್ನ ಕೇಳಿದ ಮರುಗಳಿಗೆ ಇಲ್ಲಿ ಏನೋ ವಿಶೇಷತೆ ಇರಬೇಕೆನ್ನುವ ಹಾಗೆ ಗ್ರಹಿಸಿದವರು ನಾವು. ಹಾ. ನಮ್ಮ ಗ್ರಹಿಕೆ ಎನ್ನುವುದು ತಪ್ಪಾಗ್ಲಿಲ್ಲ. ವಿಶೇಷವಾದಂತ ಲೇಖನವೊಂದು ಇದ್ದದ್ದು ಹೌದು. ಹಾ. ಮಸ್ತಕದ ಲಿಖಿತ ಅಂತಾದ್ರೆ ಯಾವುದೋ ಒಂದು ವಿಶೇಷ ಕಾರ್ಯ ನಿಮಿತ್ತವಾಗಿ ಬಿಟ್ಟಿದ್ದಾರೆ. ನಮ್ಮಲ್ಲಿ ಹಿರಿಯವರು ನೀವು, ಕರಣಿಕರ ಸ್ಥಾನದಲ್ಲಿ ನಿಂತು ನೀವೇ ವಾಚಿಸಿ. ಅಪ್ಪಣೆ. ಮಹಾಪ್ರಭುಗಳೇ, ಸ್ವಸ್ತಿ ಶ್ರೀ ಎನ್ನುವ ಶಬ್ದದ ಮೂಲಕವಾಗಿ ಲೇಖನ ಎನ್ನುವುದು ಆರಂಭವಾಗಿದೆ. ಅಂದ್ರೆ ಈ ಲೇಖನವನ್ನ ಬರೆದವರು ಶುಭವನ್ನೇ ಕೋರುತ್ತಾ ಇದ್ದಾರೆ ಅಂತಾಯ್ತು. ಹಾಗಿದ್ರೆ ಈ ಬರೆದಂತಹ ಈ ಲೇಖನದಲ್ಲಿರುವಂತಹ ವಿಷಯ ಏನು? ಸೋಮ ವಂಶಜ ಸಾಧು ಸದ್ಗುಣ ಪ್ರೀತ. ಅಷ್ಟೇ ಅಲ್ಲ, ಯಮಜಾತ ಭೀಮ ಪರಾಕ್ರಮಿ ಎನ್ನುವುದಾಗಿ ಬರೆದಿದ್ದಾರೆ. ಅಂದ್ರೆ ಚಂದ್ರವಂಶೀಯರಾಗಿ, ಸಾಧು ಸಜ್ಜನರಿಗೆ ಹಿತವಂತರಾಗಿ, ಭೀಮ ಪರಾಕ್ರಮಿಯಾಗಿ ಮೆರೆಯುತ್ತಾ ಇದ್ದವ, ಮೂರು ಲೋಕದಲ್ಲಿಯೂ ಖ್ಯಾತಿಯನ್ನ ಗಳಿಸಿದವ ಈ ಲೇಖನವನ್ನ ಈ ರೀತಿಯಾಗಿ ಬರೆದು ಕಳಿಸಿದ್ದಾನೆ ಅಂತಾಯ್ತು. ಹಾಗಿದ್ರೆ ಈ ವ್ಯಕ್ತಿ ಯಾರು ಅಂತ ನೋಡುವುದಕ್ಕೆ ಮುಂದಾದ್ರೆ ಭಕ್ತಿನಾಥುರಪತಿ ಅಜ ವಿಷ್ಣುಧನ ಹಾಗಿದ್ರೆ ಈ ರೀತಿಯಾಗಿ ಬರೆದವ ಯಾರು ಅಂತ ನೋಡುವುದಕ್ಕೆ ಮುಂದಾದ್ರೆ ವರ್ತಮಾನದಲ್ಲಿ ಹಸ್ತಿನಾವತಿಯ ಪುರಾಧೀಶನಾಗಿ, ತ್ರಿಮೂರ್ತಿಗಳಿಗೂ ಹಿತವಂತನಾಗಿ, ಅವರ ಅನುಗ್ರಹಕ್ಕೆ ಪಾತ್ರನಾಗಿರುವಂತ ಧರ್ಮರಾಯ ಈ ಲೇಖನವನ್ನು ಕಳುಹಿಸುವುದಕ್ಕೆ ಕಾರಣೀಕರ್ತ. ಹಾಗಿದ್ರೆ ಇವ ಯಾಕೆ ಈ ರೀತಿಯಾಗಿ ಕಳುಹಿಸಿತ್ತು ಅಂತ ನೋಡುವುದಕ್ಕೆ ಮುಂದಾದ್ರೆ ಹಿಂದೆ ನಡೆದಂತಹ ಮಹಾಭಾರತ ಸಂಗ್ರಾಮದಲ್ಲಿ ಸತ್ತವರು ದುಷ್ಟರೇ ಆದರೂ ಕೂಡ ಬಂಧುಗಳು ಎನ್ನುವ ಕಾರಣಕ್ಕೆ ಒಂದು ಹತ್ಯಾದೋಷ ಹೊಂದಿದೆ ಎನ್ನುವಂತಹ ಶಂಕೆಗೆ ಒಳಗಾದಂತಹ ಆತ ಅಶ್ವಮೇಧ ಯಾಗವನ್ನ ಮಾಡುವುದಕ್ಕೆ ಮುಂದಾಗಿದ್ದಾರಂತೆ. ಆ ಕಾರಣಕ್ಕಾಗಿ ಈ ಅಶ್ವವನ್ನ ಪೂಜಿಸಿ ಬಿಡುವುದಕ್ಕೆ ಮುಂದಾಗಿದ್ದಾರಂತೆ. ಈ ಅಶ್ವದ ರಕ್ಷಣೆಗೆ ಅವರ ತಮ್ಮನಾಗಿರುವಂತಹ ಪಾರ್ಥ ಬಂದಿದ್ದಾರಂತೆ. ಬಲವಂತರಾದವರು ಕಟ್ಟಿ ಕಾಳಗಕ್ಕೆ ಒಣೆಯಾಗಬೇಕಂತೆ. ಒಂದು ವೇಳೆ ಬಲಹೀನರು ಅಂತಾದ್ರೆ ಕಪ್ಪವನ್ನ ಕೊಟ್ಟು ಶರಣಾಗಬೇಕಂತೆ.
ಓಲಗವನ್ನು ನೋಡ್ತಾ ಇರುವ ಹಾಗೆ ಹ, ಮನಸ್ಸಿನ ಮೂಲೆಯಲ್ಲಿ ಎಲ್ಲ ಕೆಣಕಿದ ಅನುಭವ, ನನಗೂ ಹಾಗೆ ಆಯ್ತು. ನಮ್ಮ ಕ್ಷಾತ್ರವನ್ನ ಪಂಥ ಮಾಡಿದ ಅನುಭವ. ಹ, ಅದಲ್ಲದೆ ಇದ್ರೆ ಹ್ಮ್. ಪಾಂಡವರು ಬಿಟ್ಟಂತ ಅಶ್ವ ಹಿಂದೆ ನಡೆದಂತ ಮಹಾಭಾರತ ಸಂಗ್ರಾಮದಲ್ಲಿ ಹ. ಬಂಧುಗಳ ಹತ್ಯೆ ಆಯ್ತಿರುವುದನ್ನು ತಿಳಿದಂತ ಧರ್ಮಶ್ರೇಷ್ಠ ಹ. ಅಶ್ವಮೇಧವನ್ನ ಕೈಗೊಂಡ. ಆ ಮೂಲಕವಾಗಿ ಪೂಜಿಸಿ ಬಿಡಲ್ಪಟ್ಟಂತ ಅಶ್ವ ಮಣಿಪುರವನ್ನ ಸೇರಿದೆ. ಹ, ಏನು ಪರಾಕ್ರಮ ಇದ್ದವರು ಕಟ್ಟಬೇಕಂತ ಹ್ಮ್. ಕಾದಲ ಸದಳವಾದವರು ಹ, ಕಪ್ಪ ಕಾಣಿಕೆಯನ್ನು ಕೊಟ್ಟು ಶರಣಾಗತರಾಗಬೇಕಂತ, ಶರಣಾಗಬೇಕು. ಅವರ ಪ್ರಭುತ್ವವನ್ನು ಒಪ್ಪಿಕೊಳ್ಳಬೇಕಂತೆ, ಹಿಂಬಾಲಕರಾಗಿ ಅವರೊಟ್ಟಿಗೆ ಹೋಗ್ಬೇಕು. ತಲೆ ತಗ್ಗಿಸಿ ನಾವು ನಡೆಯಬೇಕಂತೆ. ಹ, ಹ. ಏನು ಪ್ರಪಂಚದಲ್ಲಿ ಪಾಂಡವರು ಮಾತ್ರ ತಾಯಿ ಹೆತ್ತಂತ ಮಕ್ಕಳ, ಸಾಧ್ಯವೇ ಇಲ್ಲ. ನಾವು ಅಲ್ವಾ ಹೌದಾ? ಕಲಿತಿರುವಂತ ವಿದ್ಯೆ ಮೇಲೆ ಅಪಾರವಾದಂತ ವಿಶ್ವಾಸ ನಮಗುಂಟು. ಹ್ಮ್. ನಂಬಿದಂತ ದೇವ ಹ್ಮ್. ಕೈ ಬಿಡುವುದಿಲ್ಲ ಎನ್ನುವಂತ ವಿಶ್ವಾಸ ಉಂಟು. ಹ್ಮ್. ಇವರು ಯಾರು? ಹ್ಮ್. ಪ್ರಪಂಚದ ತಂದೆ ತಾಯಿ ಎನಿಸಿಕೊಂಡಂತಹ ಪಾರ್ವತಿ ಪರಮೇಶ್ವರ. ಹ, ಹ. ಲೋಕದ ಉದ್ಧಾರಕ್ಕಾಗಿ ಮುಂದಾಗಬಲ್ಲ, ಹ್ಮ್. ಕೊನೆಗಣ್ಣಿನಿಂದ ಲೋಕವನ್ನೇ ಸುಟ್ಟು ರುಹಬಲ್ಲ ಹ, ಇವರು ಆ ಶಿವನಿಗಿಂತ ಹೆಚ್ಚ ಎಹೆ. ಹಸ್ತಿನಾಪುರ ಪತಿ ಯಮಗೆ ಒಡೆಯನಲ್ಲ. ಅಲ್ಲವೇ ಅಲ್ಲ. ಯಾವ ಕಾರಣಕ್ಕೂ ಹ, ಇವರ ಈ ಪ್ರಭುತ್ವದ ಮಾತನ್ನು ಒಪ್ಪಿಕೊಳ್ಳುವ ಪ್ರಶ್ನೆ ಇಲ್ಲ. ಹ, ನಿನ್ನಲ್ಲೇ ಕೇಳ್ತೇನೆ, ಹ, ಕಾಲಿಗೆ ಕೆಸರು ತಾಗಿತ್ತು ಅಂತಾದ್ರೆ ಹ, ಅದನ್ನು ತೊಳೆದುಕೊಳ್ಳುವಲ್ಲಿ ನಾವು ನೀರನ್ನೇ ಆಶ್ರಯಿಸಬೇಕು ಬಿಟ್ರೆ ಹ. ಮತ್ತೆ ಕೆಸರನ್ನ ಆಶ್ರಯಿಸಲಿಕ್ಕಾಗ್ತದ? ಛೇ ಛೇ. ಅವನನ್ನು ಏನಂತ ಹೇಳ್ಬೇಕು? ಕೆಸರು ನೀರನ್ನೇ ಅವ ಆಶ್ರಯಿಸ್ತಾನೆ ಅಂತ ಆದ್ರೆ ಹ. ಅವ ಮೂರ್ಖನೇ ಆಗು. ಅಲ್ವಾ? ಹ, ಬಂಧುಗಳ ಹತ್ಯೆ ಆಯಿತು, ಹ, ತಮ್ಮ ಕತ್ತಿಗೆ ತಾಗಿರುವಂತಹ ರಕ್ತದ ಕಲೆಯನ್ನು ಹೋಗಲಾಡಿಸಿಕೊಳ್ಳುವುದಕ್ಕೆ ಹ, ಅಶ್ವಮೇಧ ಎನ್ನುವಂತ ಹಣೆಲಿಖಿತದಿಂದಲಾಗಿ ಹ. ಊರವರು ತಲೆ ಕಡ್ಲಿಕ್ಕೆ ಹೊಟ್ಟಿದ್ದಾರೆ. ಇವರು ಆದ್ರೂ ಒಂದು ಏನು ಮೂರ್ಖರು ಯಾವತ್ತೂ ಅವ್ರು ಮೂರ್ಖರು ಅಂತ ಒಪ್ಪಿಕೊಳ್ಳುವುದಿಲ್ಲ. ಅವರು ಒಪ್ಪಿಕೊಳ್ಳುವುದಿಲ್ಲ ಅಂತಾದ್ರೆ ಅವರಿಗೆ ಒಪ್ಪಿಸುವ ಪ್ರಯತ್ನವನ್ನು ನಾವು ಮಾಡಬೇಕು. ಹೇಗೆ? ಕಾರಣ ಉಂಟು. ತುರ್ರಗ ಇಲ್ಲಿ ಬಂದಿದೆ ಅಂತಾದ್ರೆ ತುರ್ರಗವ ಮೂರ್ಖರಿಗೆ ಬುದ್ಧಿಯನ್ನು ಕಲಿಸಬೇಕು ಅಂತಾದ್ರೆ, ಮೂರ್ಖತ್ವವನ್ನು ತಿಳಿಸಬೇಕು ಅಂತಾದ್ರೆ ಹ, ಬಂದಿರುವಂತ ತುರಗವನ್ನ ನಮ್ಮ ಕಾವಲುಗಾರರ ಜೊತೆಯಲ್ಲಿ ಹ. ನಮ್ಮ ಲಾಯದಲ್ಲಿ ಅದನ್ನ ಕಟ್ಟಿ ಆಮೇಲೆ ಅಷ್ಟಕ್ಕೆ ಮುಗಿಯುವುದಿಲ್ಲ. ಹ, ಇದರಾಗಿ ಬರುವವರು ಕುದುರೆಯನ್ನು ಬಂಧಿಸಿದ ಮರುಗಳಿಗೆಯಲ್ಲಿ ಹೋರಾಟ ಎನ್ನುವುದು ನಡೀತದೆ. ಹ್ಮ್. ಹೋರಾಟದಲ್ಲಿ ಹ, ನಾವು ಪಾಲ್ಗೊಳ್ಳಲೇಬೇಕು. ಹ, ಬಂದಿರುವವರನ್ನು ಎಡಮುರಿ ಕಟ್ಟುವುದಕ್ಕೆ ಹ. ಸಿದ್ಧವಾಗಿ ನಾವು ನಿಲ್ಲಬೇಕು. ನಮ್ಮ ಸೇನೆಗೆ ವಿಚಾರವನ್ನು ಅರುಹಿ ಸೂಕ್ತವಾದಂತ ಸಂದರ್ಭವನ್ನು ನೋಡಿ ಅವರು ಯುದ್ಧ ಕ್ಷೇತ್ರಕ್ಕೆ ಇಳಿದಾಗ ಅವರ ಮಂಡೆಯನ್ನು ಮೆಟ್ಟುವಲ್ಲಿ ನಾವು ಮುಂದಾಗುವ. ಪ್ರಭು, ಯುದ್ಧ ಅಂದ್ರೆ ಸುಲಭ ಅಲ್ಲವಲ್ಲ. ಯುದ್ಧದಲ್ಲಿ ಏನಾಗ್ತದೆ, ಏನು ಹೋಗ್ತದೆ, ಏನನ್ನ ಕಳೆದುಕೊಳ್ತೇವೆ ಅಂತ ಹೇಳುವುದಕ್ಕಾಗುವುದೇ ಇಲ್ಲ. ಅನುಮಾನವಿಲ್ಲ. ಕೆಲವರು ಕೈಯನ್ನು ಕಳೆದುಕೊಳ್ಳಬಹುದು, ಕೆಲವರು ಕಾಲನ್ನು ಕಳೆದುಕೊಳ್ಳಬಹುದು, ಕೆಲವರು ತಮ್ಮ ಜೀವನ್ನೇ ಕಳೆದುಕೊಳ್ಳಬಹುದು. ಆ ಕಾರಣಕ್ಕಾಗಿ ಯುದ್ಧ ಎನ್ನುವಂತ ಭೀತಿಯಿಂದ ಮನೆಯಲ್ಲಿ ಉಳಿಬಹುದು. ನಮಗೇನಾದ್ರೂ ಆಯ್ತು ಅಂತಾದ್ರೆ ಮುಂದೆ ನಮ್ಮ ಸಂಸಾರದ ಗತಿಯೇನು, ನಮ್ಮ ಹೆಂಡತಿ ಮಕ್ಕಳ ಗತಿಯೇನು ಎನ್ನುವ ಕಾರಣಕ್ಕಾಗಿ ಅವರಿಗೊಂದು ಧೈರ್ಯದ ಮಾತುಗಳು ಬೇಕೋ ಬೇಡವೋ? ಪ್ರಜಾ ಪರಿಪಾಲಕರಾಗಿ, ಪ್ರಜಾರಂಜಕನಾಗಿ, ಒಟ್ಟಾರೆಯಾಗಿ ಹೋರಾಟವೇ ಜೀವನದ ಉದ್ದೇಶ ಎನ್ನುವ ತೀರ್ಮಾನದಲ್ಲಿ ನಾನು ಕಾಲನ್ನು ಮುಂದಿರಿಸುವುದಲ್ಲ. ನಾವೆಲ್ಲ ತಿಳಿದದ್ದೇ ಹಾಗೆ ಪ್ರಜೆಗಳನ್ನ ರಕ್ಷಿಸುವ ಭಾರವನ್ನು ಹೊತ್ತವರಿದ್ದೇವೆ. ಕ್ಷಾತ್ರಿ ಪಂಥಕ್ಕೆ ಅನುಗುಣವಾಗಿ ನಡೆದುಕೊಳ್ಳುವವರು ನಾವಿದ್ದೇವೆ. ಎಲ್ಲಿಯಾದ್ರೂ ಹೋರಾಟದಲ್ಲಿ ಪರಿಣಾಮದಲ್ಲಿ ಅವರ ಪಾಲಿಗೆ ನೋವಾಯಿತು ಅಂತಾದ್ರೆ, ಸಾವಾಯಿತು ಅಂತಾದ್ರೆ, ಅಂಗವಿಕಲನಾದ್ರು ಅಂತಾದ್ರೆ ಯೋಚಿಸುವುದು ಬೇಡ. ರಾಜ ಭಾಂಡಾರದಿಂದ ಅವರ ಕುಟುಂಬವನ್ನು ಸಲುವುದಕ್ಕೆ ಎಷ್ಟು ವೆಚ್ಚ ಅಷ್ಟನ್ನು ಕೊಟ್ಟು ಕಳಿಸಿ. ಸಂತೋಷ ಆಯ್ತು ಪ್ರಭು. ಹಾಗಂತ ಇಷ್ಟಕ್ಕೆ ನಿಲ್ಲುವುದಿಲ್ಲ. ಮತ್ತೆ ರಣಾಂಗಣಕ್ಕೆ ಬರಬೇಕು, ಯುದ್ಧ ಮಾಡಬೇಕು ಎನ್ನುವಂತ ಉತ್ಸಾಹ ಇರುವುದು ಸರಿ. ಆದರೆ ಇಂಥವರು ಬೇಡ ಎನ್ನುವಂತ ವಿಷಯವೂ ಬೇಕಾಗ್ತದಲ್ಲ. ಕೆಲವರು ವೃದ್ಧರಿರ್ತಾರೆ, ಕೆಲವರು ಬಾಲಕರಿರ್ತಾರೆ, ಕೆಲವರು ಅಂಗವಿಕಲರಿರ್ತಾರೆ. ಅವರಿಗೆ ಅಂಗವಿಕಲರು, ಬಾಲಕರು, ವೃದ್ಧರು, ಹೆಂಗಸರು ಇವರು ಯಾರು ರಣಕ್ಷೇತ್ರಕ್ಕೆ ಬರುವುದು ಬೇಡ. ಎಲ್ಲ ಸಂತೋಷದಲ್ಲಿ ಮನೆಯಲ್ಲೇ ಉಳಿದುಕೊಳ್ಳಲಿ. ವೀರಾದಿ ವೀರರು, ಯುವಕರು ಪ್ರತಿಯೊಬ್ಬರು ಬರಬೇಕು. ಹಿಡಿಯುವುದಕ್ಕೆ ಒಂದೊಂದು ಆಯುಧ ಶಸ್ತ್ರಾಗಾರದಲ್ಲಿ ಬರಿದಾಯ್ತು ಅಂತಾದ್ರೆ ಪಾತಾಳದಿಂದ ತರಿಸಿಕೊಡಿ. ಬರುವವರ ಯಾರೋ ಎತ್ತೋ ನೋಡಿಕೊಳ್ಳುವ ಹೊಣೆ. ಇನ್ನು ಬೆಳಗಾಗ್ಲಿಲ್ಲ. ಉತ್ಸಾಹ ನಮಗೀಗ ಹೋಗುವಂತಿದ್ದದ್ದು ಹೌದು, ಬೆಳಗಾಗ್ಲಿಲ್ಲ. ಬೆಳಗಾಗ್ಲಿಲ್ಲ ಅಲ್ಲ, ನನಗೆ ರಾತ್ರಿ ಸ್ವಲ್ಪ ಕಣ್ಣು ಕಾಣುವುದು ಕಡಿಮೆ. ರಾತ್ರಿಗೆ ಹೆಚ್ಚಿನಾಗಿ ಯಾರಿಗೂ ಕಣ್ಣು ಕಾಣುವುದಿಲ್ಲ. ಬೆಳಕಿನ ವ್ಯವಸ್ಥೆ ಇದ್ರೆ ಮಾತ್ರ. ಬೆಳಕಿನ ವ್ಯವಸ್ಥೆಯಲ್ಲೂ ನನಗೆ ಕಾಣುವುದು ಕಡಿಮೆ.
ಯೋಚನೆ ಮಾಡುವುದು ಬೇಡ. ನಿಮ್ಗೆ ಕಾಣುವುದಿಲ್ಲ ಎನ್ನುವ ಸಲುವಾಗಿ ನಾವು ಹೀಗೆ ಹೋಗುವುದಿಲ್ಲ. ನಾಳೆ ದಿವಸ ನಿಮ್ಗೆ ಕಾಣುವಾಗೆ ಹೋಗ್ತೇವೆ. ವೃತ್ತರು ಬರುವುದು ಬೇಡ ಅಂತ ಹೇಳಿದ್ರು ನನಗೆ ಬರುವ ಮನಸ್ಸುಂಟು. ಹಾಗಾಗಿ ಮಂತ್ರಿಗಳಾದ್ರಿಂದ ಊರು ಇವರು ಎನ್ನುವಂತ ಸೀಮಿತವಾದಂತ ವಯೋಮಾನ ನಿಮ್ಗಿಲ್ಲ. ನೀವು ಕಾರ್ಯಪ್ರವರ್ತರಾಗಲೇಬೇಕು. ಒಳ್ಳೆ ಕೂತ್ಕೊಂಡ್ರು ಒಟ್ಟಿಲ್ಲ ನಾವು ಬರ್ಬೇಕು. ಪ್ರಧಾನಿ ಮಂತ್ರಿಗಳು ಅಂತ ಹೇಳಿದ್ರು ಸುಮ್ಮನೆ ಒಂದಡಿಯಲ್ಲಿ ಕುಳಿತುಕೊಂಡಿರುವುದಿಲ್ಲ, ತಿರುಗಾಡ್ತಿರ್ಬೇಕು. ಇವತ್ತಲ್ಲ ನಾಳೆ ಜೊಯ್ಯ ಸಿಗ್ತದೆ ಎನ್ನುವ ಭರವಸೆ ಬೇಕು. ಎಷ್ಟು ವಯಸ್ಸಾದ್ರೂ ನಾವು ಯುವಕರು ಅಂತ ಕರೆಸಿಕೊಳ್ಬೇಕು ಅಲ್ವಾ? ಹಾಗಿರುವಾಗ ಇವತ್ತಲ್ಲ ರಾತ್ರಿ ನಿದ್ರೆ ಬಿಟ್ರೆ ಬುದ್ಧಿಗೆಟ್ರೆ ಕೆಲಸ ಹಾಳಾಗ್ತದೆ. ಹಾಗಾಗ್ಬಾರ್ದು. ವ್ಯವಸ್ಥೆ ಸರಿಯಾಗಿ ಆಗ್ಲಿ. ನಾಳೆ ಏನು ಅಂತ ನೋಡುವ ಕುದುರೆಯಿಂದ ನಾಯಿದಲೆ ದೇವಿ ಚಿತ್ತಾಂಗನೆಯ ದೂತಿಯೋ ಗೋವಿಂದಶ್ವವ ತಡೆದ ಪಾತ್ರೆಯ ಟಿವಿಯನ್ನು ನೋಡುತ್ತ ಮರೆಯಲಿ ನಿಂತು ಭಯಗೊಂಡು ತುರಗ ಲಿಖಿತದಾಡಿ ಪ್ರಕರಣ ಎನ್ನುವಂತಹದ್ದು ಇಲ್ಲಿಯವರೆಗೆ ಬರ್ತದೆ ಎನ್ನುವಂತಹ ಒಂದು ವಿಷಯ ನನ್ನ ಅರಿವಿಗಿರಲಿಲ್ಲ. ಆದ್ರೆ ಇಲ್ಲಿಯವರೆಗೆ ಬಂತು ಅಂತಾದ್ರೆ ಮುಂದೆ ಸಂಗ್ರಾಮ ಎನ್ನುವಂತಹದ್ದು ಏರ್ಪಡ್ತದೆ ಸ್ವಾಮಿ. ಆ ಸಂಗ್ರಾಮ ಏರ್ಪಟ್ಟಿತ್ತು ಅಂತಾದ್ರೆ ಆಗುವುದು ಯಾರ ಮಧ್ಯದಲ್ಲಿ? ಭಾರತ ಹಾಗೂ ಇಲ್ಲಿಯ ಈ ಮಣಿಪುರದ ಅರಸರಾದಂತಹ ಬಬ್ರುವಾಹನರ ಮಧ್ಯದಲ್ಲಿ. ಹಾಗಿದ್ರೆ ವಿಷಯ ಗೊತ್ತಿದ್ದು ಸಹಿತ ಕೆಡುಕಿಗೆ ದಾರಿಯನ್ನು ನಾನು ಮಾಡಿಕೊಡಬಾರ್ದಲ್ವೇ? ಹಾಗಿದ್ರೆ ಏನು ಮಾಡಿ ಈ ರಣವನ್ನ ಹೇಗೆ ತಪ್ಪಿಸ್ಲೇಬೇಕು, ಯೋಚನೆ ಮಾಡಲೇಬೇಕು. ಏನ್ ಮಾಡ್ಲಿ? ತಡ ಮಾಡುವುದಿಲ್ಲ ಸ್ವಾಮಿ, ತಡ ಮಾಡುವುದಿಲ್ಲ. ಈ ವಿಷಯವನ್ನ ನೇರವಾಗಿ ದೇವಿಯಲ್ಲಿ ಅರುಹುತ್ತೇನಂತೆ. ಕಾರಣ ಉಂಟ? ಏನು ವಿಶೇಷ ಹೊತ್ತು ತಂದಾಗುಂಟು? ಮಾತೆಯನ್ನ ಭಿನ್ನವ ಮಾತೆಯನ್ನ ಭಿನ್ನವ ಪ್ರೀತಿಯಿಂದಲೇ
ಕಾರಣ ಉಂಟು. ಉತ್ಸಾಹದಲ್ಲಿದ್ದೀಯ ಹೌದಮ್ಮ. ಅಷ್ಟೇ ಅಲ್ಲ, ಹ್ಮ್ ಹೇಳ್ಬೇಕು ಅಂತ ಉತ್ಸಾಹದ ಜೊತೆಗೆ ಆತಂಕದ ನಿಮ್ಮ ಬದಲು ಕಾಣ್ತಾ ಇದೆ. ಹೌದಮ್ಮ. ಏನು ವಿಷಯ? ಹೇಳಬೇಕಾದ್ರೆ ಹೇಳಿದ್ರೆ ಏನಾಗ್ತದೆಯೋ, ಹ. ಹೇಳದಿದ್ದರೆ ಏನಾಗ್ತದೆ ಎನ್ನುವಂತಹ ಆತಂಕ ಉಂಟಮ್ಮ. ಹೇಳ್ಬೇಕು ಅಂತಾದ್ರೆ ಹೇಳೇ ಬಿಡ್ಬೇಕು. ಹೇಳಲೇಬೇಕು ಎನ್ನುವ ಹಾಗೆ ಬಂದರೆ ಹ್ಮ್. ಅಮ್ಮ, ಓ, ಚಂದ್ರಾನ್ವಯದಲ್ಲಿ ಆವಿರ್ಭಾವಕ್ಕೆ ಬಂದವರು ಪಾಂಡವರಲ್ಲ. ಅವರಲ್ಲಿ ಹ. ಧರ್ಮಶ್ರೇಷ್ಠನೆನಿಸಿಕೊಂಡವ ಹ. ಧರ್ಮರಾಯ. ಹೌದು. ಆ ಮೂಲಕವಾಗಿ ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ಹ್ಮ್. ದುರುಳರನ್ನ ತರೆಯುವುದಕ್ಕೆ ಮುಂದಾದವರು. ಹಾ, ಕೌರವ ಪಾಂಡವರ ಯುದ್ಧವಾಯ್ತು. ಆಯ್ತು. ಹಾ. ಆ ಸಂದರ್ಭದಲ್ಲಿ ಹ್ಮ್. ಬಂಧು ಹತ್ಯಾ ದೋಷ ಎಂಬಂತಹ ಶಂಕೆ ಅವರಲ್ಲಿ ಮೂಡಿತು. ದುಷ್ಟರಾದ್ರೂ ಸಹಿತ ಬಂಧುಗಳು ಎನ್ನುವಂತಹ ಭಾವ. ಹೌದಮ್ಮ. ಹ್ಮ್. ಆ ಸಂದರ್ಭದಲ್ಲಿ ಆ ದೋಷದ ಅಲ್ಲ, ಆ ಶಂಕೆಯ ನಿವಾರಣೆಗಾಗಿ ಅಶ್ವಮೇಧ ಕ್ರತುವನ್ನ ಆಚರಿಸುವುದಕ್ಕೆ ಮುಂದಾದ್ರಮ್ಮ. ಒಳ್ಳೆಯವರಲ್ಲ ಹಾಗೆ. ಹ್ಮ್ ಅದು ಪರಿಹಾರ ಮಾಡಿಕೊಳ್ಳುದು, ಪಾಪ ಪರಿಹಾರ. ಪರಿಹಾರಕ್ಕೆ ಮುಂದಾದರು. ಹ್ಮ್. ಆ ಸಂದರ್ಭದಲ್ಲಿ ಹ್ಮ್. ಅಶ್ವಮೇಧವನ್ನ ಆಚರಿಸಿದರು. ಆ ಅಶ್ವಮೇಧದ ತುರಗ ಎನ್ನುವಂತಹದ್ದು ದೇಶದಿಂದ ದೇಶಕ್ಕೆ ಸಂಚರಿಸುತ್ತಾ ಈ ಮಣಿಪುರದವರೆಗಾಗಿ ಬಂತು. ಹೌದಾ? ಹೌದಾ? ಅಷ್ಟೇ ಅಲ್ಲ, ಮತ್ತೆ ಮುಖ್ಯವಾದ ವಿಷಯ ಇಲ್ಲುಂಟು. ಏನು? ಅಮ್ಮ, ಅಶ್ವದ ಬೆಂಗಾವಲಿಗೆ ಬಂದವರು ಸಾಮಾನ್ಯದವರಲ್ಲ. ಕ್ರಮವೇ ಹಾಗೆ. ಅಶ್ವನ ಪೂಜಿಸಿ ಬಿಡುವುದು ಹ್ಮ್. ಸ್ವತಂತ್ರವಾಗಿ ತಿರುಗಾಡ್ತಾ ಹೋಗ್ತದೆ. ಹ. ನಮ್ಮ ಮಣಿಪುರಕ್ಕೆ ಬಂದಿದೆ. ಮಣಿಪುರಕ್ಕೆ ಬಂದಿದೆ. ಹಾ. ಬೆಂಗಾವಲಾರ್ಥವಾಗಿ ಬಂದವರು ಸಾಮಾನ್ಯದವರಲ್ಲ. ಯಾರೇ? ಸಮರ ಸಮರ್ಥರಾದಂತಹ ಪಾರ್ಥ ಈ ಮಣಿಪುರದವರೆಗಾಗಿ ಬಂದಿದ್ದಾರೆ. ಏನಂದೆ? ಸಮರ ಸಮರ್ಥನಾದ ಪಾರ್ಥ. ಪಾರ್ಥ. ಹ್ಮ್. ಮಿತ್ರ ಕಟಗಿಯ ನುಡಿಯ ಕೇಳುತ್ತ. ಆ? ಮಿತ್ರ ಕಟಗಿಯ ನುಡಿಯ ಕೇಳುತ್ತ. ಚಿತ್ತದಲ್ಲಿ ಬಹು ಸಂತೋಷ ತಾಳುತ್ತ. ಆಹಾ. ಚಿತ್ತದಲ್ಲಿ ಬಹು ಸಂತೋಷ ತಾಳುತ್ತ ಮತ್ತೆ ಕೇಳದಳು ಅರ್ಜುನನ ಗದನವ ದೇನಿತ್ಯ. ಅಬುದೇ ಎನ್ನಯ
ಎಂಬ ತನ್ನ ಕಾಣದೆ ನಿನ್ನ ಮಾಯೆಗೆ ಬಳಲಿದ ನಾವೆನು ಹೌದೇ 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 ಎನ್ನಾಯ ರಮಣ. ಹೌದೇ 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 ಎನ್ನಾಯ ರಮಣ. ಬೇಡದೆ ಬನ್ನಿ ಹೌದೇ ಎನ್ನಾಯ ರಮಣ. ಅಮೃತತುಲ್ಯವಾದಂತಹ ಶಬ್ದಗಳು ನಿನ್ನ ವಾಯಿಂದ ಬಂತು ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ನನ್ನ ಭಾಗ್ಯದ ಬಾಗಿಲು ತೆರೆಯಿತು. ಅಲ್ಲ, ನೀನು ಹೇಳಿರುವಂತಹ ಮಾತುಗಳು ಎಷ್ಟು ಆಹ್ಲಾದಕರವದು. ಅಪ್ಪ ಪಾರ್ಥ, ಹೌದಮ್ಮ. ಧನಂಜಯ ಕಿರೀಟಿ, ದಶನಾಮವನ್ನು ಹೊತ್ತವನಾತ. ಹೌದು. ಆದ್ರೆ ಪ್ರಥೇನಂದನ ಪಾರ್ಥ ಎನಿಸಿಕೊಂಡ ಆ ನುಡಿಗಳು, ಆ ಹೆಸರನ್ನು ಕೇಳುವುದಕ್ಕೆ ಎಷ್ಟು ಸಂತೋಷ ನನಗೆ. ಹೌದೇನೆ, ಅವರನ್ನ ಕಾಣಬೇಕು, ಅವರ ಜೊತೆಲಿ ಮಾತನಾಡಬೇಕು, ಇನ್ನೇನೇನೋ ಏನೇನೋ ಕನಸುಗಳು, ಆಸೆಗಳು ಅದನ್ನೆಲ್ಲ ಹೊತ್ತು ದಿನವೂ ಅವರ ಬರುವಿಕೆಯನ್ನು ಕಾಯುತ್ತಾ ಜಾತಕ ಪಕ್ಷಿಯ ಹಾಗೆ ಮೋಡವನ್ನು ನೋಡುತ್ತಾ ಹೊತ್ತ ಹಾಗೆ, ಅಂದ್ರೆ ಚಂದ್ರನನ್ನು ಕಾಣುವುದಕ್ಕೆ, ಮೋಡವನ್ನು ಮರೆಸುವುದಕ್ಕೆ ನಾನು ಹಾಗೆ ಕಾಯ್ತಾ ಇದ್ದೆ. ಆದ್ರೆ ಇಲ್ಲಿಯವರೆಗೆ ನಮ್ಮವರು ಬರಲಿಲ್ಲ. ಇಂದು ಬರ್ತಾರೋ ನಾಳೆ ಬರ್ತಾರೋ ಎನ್ನುವಂತಹ ನಿರೀಕ್ಷೆಯಲ್ಲಿ ಕಾದು ಕಾದು ಬಳಲಿ ಬೆಂಡಾಗಿದ್ದೆ ನಾನು. ಹಸಿದ ಹಸುವಿಗೆ ಹಸಿರು ಹುಲ್ಲನ್ನು ಕಂಡಾವಾಗ ಎಂತಹ ಸಂತೋಷವಾಗ್ತದೋ ಹಾಗೆ ನೀನು ಆಡಿರುವಂತಹ ಮಾತನ್ನು ಕೇಳಿದವಾಗ ನನಗಷ್ಟೇ ಸಂತೋಷ, ಅನುಮಾನವೇ ಇಲ್ಲ. ಹೌದೇನೆ, ಏನು ಪಾರ್ಥ ಎಂಬವ ಬಂದದ್ದು ಹೌದೇನೆ. ಅದು ಹೌದು ಅಂತಾದ್ರೆ ಹೇಳಿದ್ನಲ್ಲ, ನನ್ನ ಮನಸ್ಸಿಗೆ ಹಿಡಿಸಲಾರದಷ್ಟು ಆನಂದ ಗೆಳತಿ. ನನಗಿನ್ನೂ ಆಸೆ ಆಗ್ತಾ ಇದೆ. ಚಂದ್ರ ಗಾವಿಯ ಶಾಲೆ
ಪಾರ್ಥನ ಹೆಸರನ್ನ ಕೇಳಿದ ಕ್ಷಣ ಕುಳಿತು ಕುಪ್ಪಳಿಸ್ತಾ ಇದ್ದೀರಾ? ಅಷ್ಟೇ ಅಲ್ಲ, ಇಷ್ಟೊಂದು ಸಂತೋಷದಿಂದ ನೀವಿರುವುದನ್ನ ನಾವ್ಯಾರು ಇಲ್ಲಿಯವರೆಗಾಗಿ ಕಂಡದ್ದಿಲ್ಲ. ಕೇಳಿದ ಕ್ಷಣ ಅತ್ಯಂತ ದೋಷದಿಂದ ನಮ್ಮನ್ನ ಕರೆದು ಏನನ್ನು ಹೇಳುವುದಕ್ಕೆ ಮುಂದಾಗ್ತಿದ್ದೀರಲ್ಲ. ಕಾರಣ ಉಂಟು. ಇಂದ್ರನಂದನ ಹಿಂದೊಮ್ಮೆ ಬಂದಿದ್ದ, ಆವಾಗ ಇಷ್ಟೇ ಉತ್ಸಾಹವನ್ನು ತೋರಿದ್ದೆ ನಾನು. ಆ ನಂತರದಲ್ಲಿ ಇಲ್ಲಿಂದ ಕರೆದಿದ್ದ, ಆ ಉತ್ಸಾಹವನ್ನು ಕಳ್ಕೊಂಡಿದ್ದೆ. ಈಗ ಹಾಗಲ್ಲ, ಮತ್ತೆ ಬಂದಿದ್ದಾನೆ ಅಂತಾಯ್ತು. ಹಾಗಾಗಿ ನಿನ್ನಲ್ಲಿ ಅನುಮಾನಿಸಿ ಕೇಳುವುದು, ದೃಢಪಡಿಸಿಕೊಳ್ಳುವುದಕ್ಕಾಗಿ. ಹೌದೇನೆ? ನಿಜವಾಗಿ ಹೌದೇನೆ? ನಿಜವಾಗಿ ಹೌದಮ್ಮ. ಇಂದ್ರನಂದನ ಈ ಮಣಿಪುರಕ್ಕೆ ಎದುರಾಗಿ ಸೇನಾ ಸಮೇತನಾಗಿ ಇಲ್ಲಿಯವರೆಗೆ ಬಂದಿದ್ದಾನೆ ಅಂತಾದ್ರೆ ನನಗೆ ಆ ಹತ್ತನಾವತಿಯ ಯಾಗದ ಕುರಿತಾಗಿಯೋ ಇನ್ನೊಂದು ವಿಷಯ ಕುರಿತಾಗಿಯೋ ಕುತೂಹಲಕ್ಕಿಂತ ಅವರ ಯೋಗಕ್ಷೇಮದ ಕುರಿತಾದಂತಹ ಕುತೂಹಲ. ಯಾಕೆ ಹೇಳು? ಹೆಂಡತಿಯಾದವರಿಗೆ ಹಾಗೆ ಅಲ್ವೇನೆ, ಗಂಡ ತರುವ ಮೊಟ್ಟೆಯನ್ನು ನೋಡುವುದಲ್ಲ, ತಾಯಿ ಹಾಗೆ ಅವನ ಹೊಟ್ಟೆಯನ್ನು ನೋಡ್ಬೇಕು. ಯಾಕೆ? ಅವ ಎಲ್ಲೆಲ್ಲ ತಿರುಗಾಡಿ ಬಂದವನು, ಎಷ್ಟು ದಣಿದವನು. ಅವನ ವಿಚಾರವನ್ನು ಅಂದ್ರೆ ಆರೋಗ್ಯವನ್ನು, ಯೋಗಕ್ಷೇಮವನ್ನು ವಿಚಾರಿಸಿಕೊಳ್ಬೇಕಾದವಳು ನಾನು. ನನಗೆ ಗೊತ್ತಾಯ್ತು ನೀನ್ ಯಾಕೆ ಇಷ್ಟು ಉತ್ಸಾಹದಲ್ಲಿ ಬಂದಿದ್ದೀಯಾ ಅಂತ. ಯಾಕೆ? ನಿಮಗೇನಾದ್ರೂ ಲಾಭ ಆಗ್ಬೇಕು ಅಂತಾದ್ರೆ ನಮಗ್ ಸಂತೋಷ ಆಗ್ಬೇಕು. ಸಂತೋಷದ ವಾರ್ತೆ ಅಂತ ಗೊತ್ತಾಯ್ತಾ ಇಲ್ವಾ? ಓಡೋಡ್ ಬಂದ್ಬಿಟ್ಟೆ. ಯಾವಾಗ ನೋಡು ಒಂದು ವಿಷಯವನ್ನು ಹೇಳುವಾಗ ಅದರ ಪೂರ್ವಾಪರ ಅಂದ್ರೆ ಹಿಂದೆ ಮುಂದೆ ಏನಾದ್ರೂ ಕೇಳಿದ್ರೆ ಹೇಳುವ ಹಾಗೆ ನಮ್ಗೆ ಗೊತ್ತಿರಬೇಕು. ಅದಲ್ಲದೆ ಅಷ್ಟನ್ನೇ ಹೇಳಿದ್ರೆ ಮಂಗಾಗ್ತೇನೆ. ಹೌದಾ? ಹಾಗಾಗಿ ನೀನು ತಿಳಿದುಕೊಂಡು ಬಂದಂತ ವಿಷಯ ಇಷ್ಟೇ ಎಲ್ಲ ಮುಂದುಂಟು ಅಂತಾದ್ರೆ ಹೇಳು. ಚಂದ್ರಗಾವಿಯ ಶಾಲೆ ನನ್ನ ಮದುವೆ ಕಾದಲ್ಲಿ ನನ್ನ ಅಪ್ಪ ನನಗೆ ಕೊಟ್ಟಿರುವಂತಹದ್ದು. ಆ ದಿವಸ ಬಿಟ್ಟು ಮತ್ತೆ ಅದನ್ನು ಉಡ್ಲೇ ಇಲ್ಲ ನಾನು. ಆ ಶಾಲೆನ ನಿನಗೆ ಕೊಡ್ತೇನೆ. ಯಾಕೆ ಹೇಳು? ಹೆಣ್ಣಾದವಳಿಗೆ ಅಪ್ಪನ ಮನೆಯಲ್ಲಿ ಏನಾದ್ರು ಕೊಟ್ಟರು ಅಂತಾದ್ರೆ ಅದು ಬಹುಮೂಲ್ಯವಾದದ್ದು. ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗುವುದಿಲ್ಲ, ಸಾಧ್ಯವೇ ಇಲ್ಲ. ಹಾಗಾಗಿ ಅಷ್ಟು ಪ್ರೀತಿಸುವಂತಹ ಅಮೂಲ್ಯವಾದಂತಹ ಚಂದ್ರಗಾವಿಯ ಶಾಲೆ ಅದನ್ನು ನಿನಗೆ ಕೊಡ್ತೇನೆ. ಅಷ್ಟೇ ಅಲ್ಲ, ಮತ್ತೆ ಹಸ್ತ ಕಡಗ. ಯಾಕೆ? ಅಂತದ್ದೊಂದು ಚಂದ್ರಗಾವಿಯ ಶಾಲೆ ನೀನು ಉಟ್ಕೊಂಡು ಹೋಗ್ತೀಯ ಅಂತಾದ್ರೆ ಉಳಿದದ್ದು ಸರಿಯಾಗಿರ್ಬೇಕು. ಹೌದಾ? ಹಾಗಾಗಿ ಎಲ್ಲ ಆಭರಣಗಳು, ಕೊಪ್ಪು ಸಾದಿಗಳು ಎಲ್ಲವನ್ನು ಕೊಡ್ತೇನೆ. ನನ್ನವರೆಲ್ಲಿದ್ದಾರೆ? ಎಲ್ಲಿ ಬಂದಿದ್ದಾರೆ? ಎಲ್ಲಿ ಬಿಡದೇನು ಹೊಡಿದ್ದಾರೆ? ದ್ರವ್ಯದಾಸಿಗೆ ಹೇಳಿದೆ ಅಂತ ಮಾಡಿದ್ರ ಮತ್ತೆ ಇಷ್ಟಕ್ಕೆ ಮುಗಿಯಲಿಲ್ಲ. ಅಲ್ಲಿಗೆ ಮುಗಿಯಲಿಲ್ಲ ಅಮ್ಮ. ಬೇಸರ ಯಾಕೆ? ಬಂದವ ಯಾರು ಏನು ಎಂಬುದು ನಿಮಗೆ ತಿಳಿದಿದೆ. ಆದ್ರೆ ನಿಮ್ಮ ಮಗನಾದಂತಹ ಆ ಬಬ್ರುವಾಹನನಿಗೆ ಬಂದವ ಯಾರು, ಅವನಿಗೆ ಈತ ಏನಾಗಬೇಕು ಎಂಬಂತಹ ಅರಿವಿಲ್ಲದೆ ಆ ಅಶ್ವವನ್ನ ಕಟ್ಟಿ ಮಂತ್ರಿಗಳೆಲ್ಲರಿಗೂ ಕೂಡ ಆಜ್ಞೆಯನ್ನ ಹೊರಡಿಸಿದ್ದಾನೆ. ಚತುರಂಗ ಸೇನೆಯ ಸಮೇತವಾಗಿ ಯುದ್ಧಕ್ಕೆ ಹೊರಡಬೇಕು ಎನ್ನುವ ಹಾಗೆ. ಪಾರ್ಥನ ಜಾಯನಾನೆಂದರಿಯದೆ ಗಂಡನ ಪುನರುತ್ಪತ್ತಿಗೆ ಕಾರಣರಾಗುವುದನ್ನು ಜಾಯೆ ಅಂತ ಕರೆಯುವುದು. ಪಾರ್ಥನ ಜಾಯನಾನೆಂದರಿಯದೆ ಆಯ ತಪ್ಪಿತು. ಹೌದಮ್ಮ, ಕುದುರೆ ಕಟ್ಟಿದ್ದಾನೆ. ಹೌದು, ಯುದ್ಧ ಕೊಡ್ತಾ ಇದ್ದಾನೆ. ಪಾರ್ಥನ ಜಾಯನಾನೆನ್ನುವುದು ಬಬರುವಾಹನಿಗೆ ಗೊತ್ತಿರದೇ ಇರಬಹುದು, ಆದ್ರೆ ಪಾರ್ಥನ ಹೆಗ್ಗಳಿಕೆ ನಾವು ಕೇಳಲಿಲ್ವೇ?
ಕುದುರೆ ಬಂದಿದೆ ಎಂಬುದಕ್ಕೆ ಹಸ್ತಿನಾವತಿಯನ್ನು ಯಾರಾದ್ರೂ ಏನೇನು ಅಂತಹ ವಿಚಾರವನ್ನು ಮಾಡಿದೆ ಕುದುರೆ ಕಟ್ಟುವುದಕ್ಕೆ ಮುಂದಾಗ್ತಾನೆ ಅಂತಾದ್ರೆ ಇವನಿಗೆ ಸ್ವಲ್ಪ ಇಚ್ಛೆದದು. ಸಣ್ಣ ವಯಸ್ಸಿಗೆ ಅಧಿಕಾರವನ್ನು ಕೊಟ್ಟದ್ದಾಯ್ತಲ್ಲ ನಾವು, ಹಾಗಾಗಿ ಸ್ವಲ್ಪ ಇವನು ತಲೆಗೆ ಬಂದಿದೆ. ಅವನಿಗೆ ಸರಿಯಾದ ಬುದ್ಧಿ ಕಲಿಸಬೇಕು, ಅವನಿಗೆ ಸರಿಯಾಗಿ ಹೊಡೆದಾದ್ರೂ ಬುದ್ಧಿ ಹೇಳ್ಬೇಕು ನಾನು. ಹಾಗಾಗಿ ನೇರ ಅಲ್ಲಿಗೆ ಹೋಗ್ಬೇಕು. ಕಟಕಿ, ನಾನು ಕೇವಲ ನನ್ನ ಮಗನನ್ನು ಸ್ಥಳಿಸುವುದಕ್ಕೂ ಅವನಿಗೆ ಬುದ್ಧಿ ಹೇಳುವುದಕ್ಕೂ ಹೋಗುವುದಲ್ಲ. ಎಷ್ಟೋ ದಿವಸಗಳಿಂದ ನಾನು ಕಾಣಬೇಕು ಎನ್ನುವುದಾಗಿ ಕನವರಿಸುತ್ತಿರುವಂತಹ ಪಾರ್ಥ ಮಹಾಶಯನನ್ನ ಕಾಣಲಿಕ್ಕೆ ಹೋಗುವುದು. ಹೌದೇನೆ? ನಿತ್ಯವೂ ಬೆಳಗ್ಗೆದ್ದು ಕೆಲಸಕ್ಕೆ ಹೋಗಿ ಸಂಜೆ ಬರುವಾಗ ಗಂಡ ಮನೆಯಲ್ಲಿ ಬಾಗಿಲಲ್ಲಿ ನಾವು ಸುಂದರವಾಗಿ ತಯಾರಾಗಿ ಕೂತ್ಕೊಳ್ಳುವುದಿಲ್ವಾ? ಕೂತ್ಕೊಳ್ಬೇಕು. ಯಾಕೆ? ದಣಿದು ಮನೆಗೆ ಬಂದವನಿಗೆ ಹೆಂಡತಿ ಮುಖ ನೋಡಿದವಾಗ ಸಂತೋಷ ಆಗ್ಬೇಕು. ಇವರು ಒಲೆ ಮುಸಿ ಎಲ್ಲ ಮುಖ ಕಿಟ್ಕೊಂಡು ಕೂತ್ಕೊಂಡಿದ್ರೆ ಅವನಿಗೆ ಮತ್ತೆ ಸಿಟ್ಟು ಬರ್ತದೆ, ಬೇಸರ ಆಗ್ತದೆ. ಹಾಗಾಗಿ ಅದರಲ್ಲಿ ಅಪರೂಪಕ್ಕೆ ಕಾಣುವಂತಹ ಗಂಡ ಅಲ್ವೇನೆ. ನಾನು ಹೀಗೆ ಬರುವುದಾ? ಮತ್ತೆ ಅಲ್ಲ, ಸಿಂಗರಿಸಿ ಉರಗೇಂದ್ರ ನಂದ ಅಂಗಜನ ಮದಬಾನಿಯಂದನೆ ಅಂಗನೆಯ ಮಗನ ಬಳಿಗಾಗಿ ನಾರಿ ಚಿತ್ರಾಗದೆ ಬಂದ ಹರುಷದಿಂದ ನಾರಿ ಚಿತ್ರಾಗದೆ ಬಂದ ಹರುಷದಿಂದ ಬಂದ ಹರುಷದಿಂದ ಸಾರಸ ನೇತ್ರೆಯುತ ಪುರುಷನ ಪೊಗಾಡುತ್ತ ಸಾರಸ ನೇತ್ರೆಯುತ ಪುರುಷನ ಪೊಗಾಡುತ್ತ ನಾರಿ ಚಿತ್ರಾಗದೆ ಬಂದ ಹರುಷದಿಂದ ನಾರಿ ಚಿತ್ರಾಗದೆ ಬಂದ ನಾನ್ಯಾರು? ಮಣಿಪುರದ ಮಾನ್ಯಾಧಿಪತಿ. ನನ್ನನ್ನು ದಂಡಿಸಿ ಸರಿ, ಊರಿಗೆ ಅರಸನಾದರೂ ತಾಯಿಗೆ ಮಗ. ಭೂಮಿಯಲ್ಲಿ ಬಿದ್ದವ ಭೂಮಿಯನ್ನೇ ಆಶ್ರಯಿಸಬೇಕು. ಇದುವರೆಗೆ ನನ್ನಮ್ಮ ಈ ರೀತಿ ಮಾಡಿದವಳಲ್ಲ. ಹಾಗಿದ್ರೆ ಯಾವುದು ನನ್ನ ತಪ್ಪನ್ನ ಗ್ರಹಿಸೇ ಈ ರೀತಿ ಮಾಡಿರ್ಬೇಕು. ಅವಳೆಲ್ಲ ಕೇಳಿದ್ರೆ ತಪ್ಪೇನು? ಅಮ್ಮ ಅಮ್ಮ ಅಮ್ಮ, ಏನಮ್ಮ ಇದು? ಮಗನೇ 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 ನೀ ಮತಿಗೆ ನಡೆವ ಮಗನೇ ನೀ ಮತಿಗೆ ನಡೆವ ಮಗನ ವಾದಿಯ ಕತ್ತಿ ತಡೆವ ಮಗನ ವಾದಿಯ ಕತ್ತಿ ತಡೆವ ಮಗನೇ ನೀ ಮತಿಗೆಟ್ಟು ನಡೆವರೆ ಕುಂದಿ ಮಗನ ವಾದಿಯ ಕತ್ತಿ ತಡೆವರೆ ಕುಂದಿ ಮಗನ ವಾದಿಯ ಕತ್ತಿ ಸೊಗಸೆ ಸಿಂಹನೊಡನೆ ರೋಷ ಸೊಗಸೆ
ನನ್ನ ಕೈ ಮೇಲೆ ನನಗೆ ಸಿಟ್ಟು ಬರುವುದಿಲ್ಲ. ಆ, ನಿನಗೆ ಹೊಡೆದು ಬಿಟ್ಟಲ್ಲ ನಾನು. ಯಾವತ್ತೂ ಈ ರೀತಿಯಾಗಿ ನಿಮ್ಮನ್ನ ಕಂಡವ ನಾನಲ್ಲ. ಮಗನನ್ನ ಕಂಡ ಮರುಗಳಿಗೆಯಲ್ಲಿ ಪ್ರೀತಿಯಿಂದ ಅಪ್ಪಿ ನೆತ್ತಿಯನ್ನ ಆಘ್ರಾಣಿಸಿ ತುತ್ತನ್ನವನ್ನು ನೀಡುವವಳು ತಾಯಿ. ಹಾ. ಇವತ್ತು ಏಕಾಏಕಿಯಾಗಿ ನನ್ನನ್ನ ಒಬ್ಬ ದೋಷಿಗ ಎನ್ನುವ ಹಾಗೆ ನೋಡ್ತಾ ಇದ್ದೀರಿ. ಹೌದು ಮಗನೇ. ಏನು ಅನ್ನುವುದೇ ಅರ್ಥ ಆಗುದಿಲ್ಲ ಅಮ್ಮ. ಮಕ್ಕಳು ತಪ್ಪು ಮಾಡಿದವಾಗ ಮುದ್ದಿನವರನ್ನ ಅದನ್ನ ಪ್ರೋತ್ಸಾಹಿಸಕೂಡುದು. ಹಾಗೆ ಮಾಡಿರುವಂತಾಗ ಅವರ ಭವಿಷ್ಯಕ್ಕೆ ಅದು ಕೆಡುಕು ಅಂತ ತಿದ್ದುವ ಪ್ರಯತ್ನ ಮಾಡ್ಬೇಕು ಅಲ್ವಾ? ಪಡೆದಾದ ಹ, ಹೌದಾ? ಸರಿ. ಅದಕ್ಕೆ ನೀನು ಮಾಡಿರುವಂತಹ ಕಾರ್ಯವನ್ನು ಅವಲೋಕಿಸಿ ಹಾ. ನಿನ್ನ ಮೇಲೆ ಸಿಟ್ಟವನ್ನು ತೆಗೆದುಕೊಳ್ಳಿಕ್ಕಾಗಿಲ್ಲ, ಹೊರಬಿಟ್ಟೆ. ಎಂಥ ತಪ್ಪು ಮಾಡಿದಂತ ಬೇಡವಾ ಅಮ್ಮ? ಆಮೇಲೆ ನಾನು ಬದುಕಿದ್ಲು ಉತ್ತರಿಸಿತು ನನಗೆ. ಹ, ಅದಲ್ಲದೆ ಹೋದ್ರೆ ಹ್ಮ್. ನಮ್ಮ ಈ ನಾಡಿಗೆ ಹ, ತುರಗ ಒಂದು ಬಂತಂತೆ. ಹೌದು, ವಿಶೇಷವಾಗಿ ಪೂಜಿಸಲ್ಪಟ್ಟಂತಹ ತುರಗವನ್ನು ಖಂಡಿತವಾಗಿ ಬಂದಿರುವಂತಹ ತುರಗವನ್ನು ನೀನು ಬಂಧಿಸಿದೆಯಂತೆ. ಅನುಮಾನವೇ ಬೇಡ ತಾಯಿ. ಬಂಧಿಸಿದ್ದಷ್ಟೇ ಅಲ್ಲ, ಹ್ಮ್. ಹೋರಾಟಕ್ಕೆ ಕರೆ ಕೊಟ್ಟಿದ್ದೀಯಾ, ಹೌದು, ಸೇನೆಯನ್ನು ಸಿದ್ಧಗೊಳಿಸಿದ್ದೀಯಾ ಅನ್ನುವಂಥದ್ದನ್ನು ಕೇಳಿದೆ ನಾನು. ಖಂಡಿತವಾಗಿ. ಸರಿಯೇನ ಮಗನೇ? ಯಾಕಮ್ಮ? ಕೆಳಗಿರುವಂತಹ ಸಿಂಹ ಮೃಗರಾಜ, ಹ, ಆ ಸಿಂಹದ ಎದುರಿನಲ್ಲಿ ಹ್ಮ್. ಮುದಿ ವೃಷಭವನ್ನು ಹೋಗಿ ಹೋರಾಡಿ ಗೆಲ್ಲೇನೆ ಕೋಡುಗಳುಂಟಿರುವುದಾಗಿ ಭಾವಿಸಿ ಹೋದ್ರೆ ಹೌದು, ಜಯ ಸಿಗುವುದಕ್ಕೆ ಸಾಧ್ಯ ಉಂಟೇನೋ ಮಗನೇ? ಅದು ಮೂಢತನ ಅಂತ ಆಗ್ತದೆ. ನೀನು ಮಾಡಿದಂತದ್ದೇ ಅಲ್ವೇ ಅಂದ್ರೆ ಸಿಂಹ ಸದೃಶನಾಗಿರುವಂತಹ ಹ, ಪಾರ್ಥ, ಹ. ಅವರಲ್ಲಿ ನೀನು ಹೋಗಿ ಯುದ್ಧ ಬಂದವರು. ಅಮ್ಮ, ಓ, ಉದಾಹರಣೆ ಸರಿಯೇ, ಹ. ಆದ್ರೆ ಹೇಳುವಲ್ಲಿ ಸ್ವಲ್ಪ ವ್ಯತ್ಯಾಸ ಆಯ್ತು. ಯಾಕೆ? ಇಲ್ಲಿ ಸಿಂಹ ಯಾರು, ವೃಷಭ ಯಾರು? ಹ್ಮ್. ಇಲ್ಲಿರುವವ ಮರಿ ಸಿಂಹ, ಇದಿರಾಗಿ ಬಂದವ ಮುದಿ ವೃಷಭ. ಆ ವೃಷಭನನ್ನ ಕೊಲ್ಲುವುದಕ್ಕೆ ಇವನೇ ಸರಿ. ಅದಲ್ಲ ಮಗನೇ. ಹ, ಪಾರ್ಥನ ಕುರಿತಾಗಿ ನೀನು ತಿಳಿಲಿಲ್ಲ. ಹ. ಯಾಕೆ? ಯಾಕೆ? ಪಾರ್ಥ ಸಾಮಾನ್ಯವಂತ ಭಾವಿಸಿದ್ಯಾ? ಅಂದ್ರೆ ಕಟ್ಟಾಳು ನರನು ಮೂರ್ಲೋಕಕ್ಕೆ ಕೇಳಿದ್ದೇವೆ. ಸಾಮಾನ್ಯದವನಲ್ಲ. ಕೃಷ್ಣ ಮೈತು ನನ್ನ ಆಟ. ಹ, ನಾವು ಕೃಷ್ಣನ ಆರಾಧಕರಲ್ವೇನೋ, ಹೌದು. ಕೃಷ್ಣ ಕರುಣೆಯನ್ನು ವಹಿಸಿ ನಾವು ಬದುಕಿದವರಲ್ವೇನೋ. ಸತ್ಯ ತಾಯಿ. ಆಗಿರುವಾಗ ಹ, ಕೃಷ್ಣ ಮೈದುನೊಡನೆ ಅದೇ ವ್ಯರ್ಥ ಅನುಮಾನವೇ ಇಲ್ಲ. ಎತ್ರ ಕೃಷ್ಣ ಎತ್ರ ಧನುರ್ಧರ, ಅಲ್ಲ ಎತ್ರ ಧನುರ್ಧರ ಅಲ್ಲಿ ಕೃಷ್ಣನಿದ್ದಾನೆ. ಹಾಗಿರುವಾಗ ಧರ್ಮವಿದ್ದಲ್ಲಿ ಕೃಷ್ಣ ಇದ್ದಾನೆ ಎಂಬಲ್ಲಿಗೆ ಧರ್ಮಾತ್ಮರಾದಂತಹ ಪಾಂಡವರು ಮಾಡಿರುವಂತಹ ವ್ಯಾಗವದು ಹ, ಬಂದಿರುವಂತಹ ಪಾರ್ಥ ಧರ್ಮ ಕಾರ್ಯಕ್ಕಾಗಿ ಹೊರಟಿದ್ದಾನೆ. ಹಾಗಾಗಿ ಕೃಷ್ಣ ಮೈದಾನದಲ್ಲಿ ನೀನು ಯುದ್ಧಕ್ಕೆ ಹೊರಟ್ರೆ ಅವ ನಮಗೆ ಜಯವನ್ನು ತಂದು ಕೊಟ್ಟಾನೇನು, ನಾವು ಅಧರ್ಮಿನ ಆಗುವುದಿಲ್ಲ. ಪ್ರಾಮಾಣಿಕವಾದಂತವರ ಒಕ್ಕಣಿಕೆಯನ್ನ ಕಂಡಂತ ಮರುಗಳಿಗೆ ನಾನು ಮಾಡಿರುವಂತ ಕಾರ್ಯ ಯಥೋಚಿತವಾದದ್ದೇ. ಒಬ್ಬ ಕ್ಷತ್ರಿಯನಾಗಿ, ಒಬ್ಬ ಅಧೀಶನಾಗಿ, ಪ್ರಜಾವರ್ಗವನ್ನ ಪರಿಪಾಲಿಸುವಂತ ಮಹಾರಾಜನಾಗಿ, ಮಾನ್ಯಾಧಿಪತಿಯಾಗಿ ಪಂಥಾಮಾನವನ್ನು ಸ್ವೀಕಾರ ಮಾಡಿ ರಣಕ್ಷೇತ್ರವೇ ನಮ್ಮ ಯೋಗ್ಯ ಎನ್ನುವ ತೀರ್ಮಾನಕ್ಕೆ ಬಂದ ನನ್ನ ಪಾಲಿಗೆ ಸೋಲಾಗಲಿಕ್ಕೆ ಸಾಧ್ಯವ ತಾಯಿ. ಅಮ್ಮ, ನಿನ್ನನ್ನು ಪಡೆಯುವ ಕಾಲಕ್ಕೆ ನಾನು ಎಣಿಸಿದ್ದೇನಾಗಿತ್ತು? ಏನು? ದೇವತೆಗಳು ದಾನವರು ಸೇರಿ ಸಮುದ್ರ ಮಥನವನ್ನು ಮಾಡುವ ಕಾಲಕ್ಕೆ ಉದ್ದೇಶ ಅಮೃತವನ್ನು ಪಡೆಯಬೇಕು ಅಂತಾಗಿತ್ತು. ಆದ್ರೆ ಬಂದದ್ದು ವಿಷ. ನೀನು ಹಾಗೆ ಆಯ್ತು ಅಂತ ನನ್ನ ಬಾಲಿಗೆ ವಿಷ ಬಂದ ಹಾಗೆ. ಯಾವಾಗಲೂ ಒಳ್ಳೆಯ ಮಕ್ಕಳು ಅಂತಾದ್ರೆ ತಂದೆ ತಾಯಿಗಳು ಮಾಡುವಂತಹ ಯಾವೆಲ್ಲ ಒಳ್ಳೆಯ ಕಾರ್ಯಕ್ಕೆ ಅನುಕೂಲರಾಗಿ ನಡೆಯಬೇಕಾದವರು. ನೀನು ಹಾಗಲ್ಲ, ವಿಷಪ್ರಾಯನಾದಿ ಅಲ್ಲ. ಅಧರ್ಮಿಯಾದಂತಹ ನಿನಗೆ ಕೃಷ್ಣನ ಅನುಗ್ರಹ ಸಿಗುವುದಕ್ಕುಂಟೇನು? ಅಮ್ಮ, ನಾನು ವಿಷಪ್ರಾಯನಲ್ಲ. ಮಣಿಪುರಕ್ಕೆ ವಿಷಲೋಪಾದಿಯಲ್ಲಿ ಬಂದವರು ಪಾಂಡವರಿದ್ದಾರೆ. ಅಂತ ವಿಷವನ್ನು ಕೂಡಿದ ನೀಲಕಂಠ ನಾನಾಗಬಲ್ಲವರ ಪಾಲಿಗೆ ಕೇವಲ ಪರಾಕ್ರಮ ಅಲ್ಲೋ ಮಗು. ಮತ್ತೆ ಅದಕ್ಕೆ ಹೇಳಿದ್ದು ನಾನು, ಧರ್ಮ ಪಕ್ಷಪಾತಿಯಾದಂತಹ ಕೃಷ್ಣನ ಅನುಗ್ರಹವು ನಮಗೆ ಬೇಕು. ದೇವನ ಅನುಗ್ರಹ ಬೇಕು ಅಂತ ಆದ್ರೆ ನಾವು ಆ ರೀತಿಯಾಗಿ ನಡೆದುಕೊಳ್ಳಬೇಕು. ಧರ್ಮ ವಿರಹಿತನಾಗಿದ್ದೇನೆ, ನೀನು ಅನುಮಾನವೇ ಇಲ್ಲ. ಹೇಳಿದ್ನಲ್ಲ, ಒಳ್ಳೆಯ ಮಕ್ಕಳು ಅಂತಾದ್ರೆ ತಂದೆ ತಾಯಿಗಳ ಕಾರ್ಯಕ್ಕೆ ಅನುಕೂಲಿಸಿಕೊಡುತ್ತಾರೆ. ನೀನು ಹಾಗಲ್ಲ, ತಂದೆ ತಾಯಿಗಳು ಮಾಡುವಂತಹ ಕಾರ್ಯಕ್ಕೆ ವಿಘ್ನನಾಗಿ, ವಿಘ್ನದೋಪಾದಿಯಲ್ಲಿ ಭಕ್ತಿ ಅಂತಾದ್ರೆ ನೀನು ಕೆಟ್ಟವನಾಗುವುದಿಲ್ವೇನೋ, ನೀನು ಅಧರ್ಮಿ ಆಗುವುದಿಲ್ವೇನೋ, ನಿನಗೆ ಜಯ ಸಿಗುವುದಕ್ಕುಂಟೇನೋ, ನಿನಗೆ ಕೃಷ್ಣನ ಅನುಗ್ರಹ ಆಗುವುದಕ್ಕುಂಟೇನೋ? ತಂದೆ ತಾಯಿಗಳಿಗೆ ಮಾಡುವ ಕಾರ್ಯಕ್ಕೆ ವಿಘ್ನ ತಂದವರು ಹೌದು, ನಾನ. ಹೌದು. ಅಂದ್ರೆ ನಾನೀಗ ತಪ್ಪು ಮಾಡಿದೆ ಅಂತ ಅನುಮಾನ ಮೇಲೆ ನೀನು ತಪ್ಪು ಮಾಡಿದ್ದೀಯ. ಏನಮ್ಮ ತಪ್ಪ ಭಾವಿಸಿ ಗುಂಪು ಎಲೆ ತಾಯಿ ಅಂತ ಹೇಳಿದೆ. ಒತ್ತಿ ಒತ್ತಿ ಇದುವರೆಗಾಗಿ ನಾನು ಯಾವ ಕಾರ್ಯವನ್ನೇ ಮಾಡಿದ್ರು ಸಹ ಪ್ರೋತ್ಸಾಹಕದಾಯಕವಾಗಿ ನಿಲ್ಲಬೇಕಾದಂತ ತಾಯಿ ಇವತ್ತು ಬಂದಿರುವಂತ ತುರಗವನ್ನ ಕಟ್ಟಿದ ಪರಿಣಾಮವಾಗಿ ಹೋರಾಟ ಕಣಕ್ಕೆ ಇಳಿತಾನೆ ಪಾರ್ಥರೊಟ್ಟಿಗೆ ಹೋರಾಟ ಎನ್ನುವುದನ್ನು ತಿಳಿದ ಮೇಲೆ
ತಂದೆ ತಾಯಿಗಳು ಮಾಡಿರುವುದು ತಪ್ಪು ತಪ್ಪು ಎನ್ನುವ ಹಾಗೆ ಹೇಳ್ತಾ ಇದ್ದೀರಿ. ಅಮ್ಮ, ತಂದೆ ತಾಯಿಗಳು ಮಾಡುವಂತ ಕಾರ್ಯಕ್ಕೆ ಯಾವತ್ತು ವಿಘ್ನವನ್ನು ಮಕ್ಕಳು ತರಬಾರದಂತೆ. ಒಂದು ವೇಳೆ ವಿಘ್ನವನ್ನು ತರುವಲ್ಲಿ ಯಾರಾದ್ರೂ ಮುಂದಾದ್ರು ಅಂತಾದ್ರೆ ಅಂತವರನ್ನ ನಿಗ್ರಹಿಸದ ದಾರಿಯನ್ನು ಸುಸಂಗ ಮಾಡಿ ಕೊಡಬೇಕಂತೆ. ಹಾಗಿದ್ರೆ ನಾನು ತಪ್ಪು ಮಾಡಿದ್ದೇನೆ ಎನ್ನುವ ಹಾಗೆ ಹೇಳ್ತೀರಿ. ಅಮ್ಮ, ತಪ್ಪ ಪಾಲಿಸಿಕೊಂಬುದೆಲ ತಾಯಿ ಆಗಿರ್ಬೋದು. ಇದು ತಪ್ಪೋ ಸರಿಯೋ ಎನ್ನುವುದು ನನಗೆ ಗೊತ್ತಿಲ್ಲ. ಹಾಗಂತ ಬಂದವ ಅಪ್ಪ ಎನ್ನುವ ವಿಚಾರ ತಾಯಿಗೆ ಇಲ್ಲಿವರೆಗೆ ಅನ್ಯಾಯ ಸಿಗದವನಲ್ಲ ನೀನು. ಹಾಗಿದ್ರೆ ತಂದೆ ಮಾಡುವಂತಹ ಕಾರ್ಯದಲ್ಲಿ ವಿಘ್ನನಾಗ್ತೀಯೋ? ವಿಘ್ನನಾಗ್ತೇನೋ? ತಂದೆ ಯಾರು? ಪ್ರಶ್ನೆ ಹುಡ್ತದೆ. ಇಲ್ಲಿವರೆಗೆ ನೀ ಕೇಳಿಲ್ಲ, ಇದುವರೆಗೆ ನೀವು ಹೇಳಲಿಲ್ಲ. ಪ್ರಪಂಚದಲ್ಲಿ ತಾಯಿ ಅಂತ ಹೇಳಿದ್ರೆ ಸತ್ಯ, ತಂದೆ ಅಂತ ಹೇಳಿದ್ರೆ ತಾಯಿ ತೋರಿಸಿಕೊಟ್ಟವಳು. ಇದುವರೆಗೆ ನೀವು ತೋರಿಸಿಕೊಡ್ಲಿಲ್ಲ. ಹಾಗಂತ ನೀವು ಹೇಳುವ ಮಾತನ್ನು ಎಲ್ಲವೂ ಕೇಳಿದಾಗ ನನಗೊಂದು ಜಿಜ್ಞಾಸೆ ತಾಯಿ. ಒಬ್ಬ ವ್ಯಕ್ತಿಗೆ 5 ಮಂದಿ ತಂದೆಯ ಸ್ಥಾನವನ್ನು ತುಂಬ್ತಾರಂತೆ. ಉಪನಯ ಮಾಡಿಸಿದವ ತಂದೆ, ಹುಟ್ಟಿಗೆ ಕಾರಣಕರ್ತ ತಂದೆ, ಹೆಣ್ಣನ್ನ ಕೊಟ್ಟವ ತಂದೆ, ಆಶ್ರಯ ಕೊಟ್ಟವ ತಂದೆ, ಮಾರ್ಗದರ್ಶನ ಮಾಡಿದವ ತಂದೆ. ಅಮ್ಮ, ಈ ಯಾವ ನೆಲೆಯಲ್ಲಿ ಇವರು ನನ್ನ ತಂದೆ ಎನ್ನುವುದನ್ನು ಕೇಳಬಹುದ ತಾಯಿ? ಕೇಳೇನು ಪಾಪ ಅದ್ಭುತಿ ಸರಿ, ಇಲ್ಲಿಯವರೆಗೆ ತಂದೆ ಯಾರು ಅಂತ ಕೇಳಬೇಕಾದ ಪ್ರಮೇಯ ನಿನಗೆ ಬರಲಿಲ್ಲ. ಹೇಳುವ ತೋರಿಸಿಕೊಡುವಂತಹ ಯೋಗ ನನ್ನ ಪಾಲಿಗೆ ಬರಲಿಲ್ಲ. ಅದು ಇವತ್ತು ಹಾಗಲ್ಲ. ಅಂತದೊಂದು ದಿವಸ ನಮ್ಮ ಬದುಕಿಗೆ ಕೂಡಿ ಬಂದಿದೆ. ಅಂದ್ರೆ ಇನ್ನೊಂದು ಕಾಲದಲ್ಲಿ ತೀರ್ಥಯಾತ್ರೆಗಾಗಿ ಹೊರಟಿರುವಂತಹ ಹಿಂದೂ ಕುಲೋದ್ಭವ ಆ ಪಾರ್ಥ ಮಹಾಶಯ ಅವರು ಈ ಮಣಿಪುರಕ್ಕೆ ಬಂದಿದ್ರು. ಅವ್ರನ್ನ ಕಂಡಂತಹ ನಾನು ಮೋಹ ಪರವಶರಾದೆ. ಅವರಿಗೆ ನನ್ನನ್ನು ಅರ್ಪಿಸಿಕೊಂಡೆ. ಅವರನ್ನ ಮದುವೆಯೂ ಆದೆ. ಯಥಾಯೋಗ್ಯವಾಗಿ ಮದುವೆಯಾಗಿ ಅವರನ್ನು ಕೂಡಿದ ಪರಿಣಾಮವಾಗಿಯೇ ನಿನ್ನನ್ನು ಪಡೆದಿದ್ದೇನೆ. ಹಾಗಾಗಿ ನೀನವರ ಔರಸ ಪುತ್ರನ ನನ್ನ ಮಾತವೇ ಇಲ್ಲ. ಪಾರ್ಥ ಮಹಾಶಯರು ನಿನಗೆ ತಂದೆ ಆಗ್ತಾರೆ. ಅಂದ್ರೆ ನಾವು ತಪ್ಪು ಮಾಡಿದ್ದು ಸತ್ಯದ. ಬಂದವರು ತಂದೆ ಎನ್ನುವಂತ ವಿಚಾರ ನನಗೆ ಗೊತ್ತಿಲ್ಲ. ಪಾಂಡವರು ಮಾಡುವಂತ ಸತ್ಕಾರ್ಯಕ್ಕೆ ವಿಘ್ನವನ್ನು ತರುವಲ್ಲಿ ಅವರ ಮಗನಾಗಿ ನಾನೇ ಒಂದಾಗಿ ನಿಂತದ್ದು ಸತ್ಯ. ಹಾಗಿದ್ರೆ ಈ ಪ್ರಮಾದವನ್ನ ಸರಿಪಡಿಸಿಕೊಳ್ಳುವರೆ ದಾರಿ ಅನ್ನುವುದನ್ನು ನೀವೇ ಸೂಚಿಸಬೇಕಮ್ಮ. ಗೊತ್ತಾಯ್ತು ನಿಮ್ಗೆ? ತಪ್ಪು ಅನ್ನುವುದು ಅರ್ಥ ಆಯ್ತು. ತಪ್ಪು ಅನ್ನೋದು ಅರ್ಥ ಆಯ್ತು. ಕಟ್ಟಿದ್ಯಾಕೆ ಕ್ಷತ್ರಿಯ ಬಂದಕ್ಕಾಗಿ ಅನುಮಾನವೇ ಅದಕ್ಕೆ ಸರಿಯಾದ ಮಾರ್ಗವನ್ನು ನಾನು ಸೂಚಿಸ್ತೇನೆ ಮಗನೇ. ಹೇಗೆ ತಾಯಿ? ತಂದೆಯಲ್ವೇನು ಇಂದಲ್ಲ ನಾಳೆ ಇದು ಈ ಮಣಿಪುರವನ್ನು ಆಳಬೇಕಾದಂತಹ ಅಧಿಕಾರವನ್ನು ಪಡೆಯಬೇಕಾದಂತಹ ಅರ್ಹತೆ ಇರುವವರಾಗಿತ್ತು. ಆದ ತೀರ್ಥಯಾತ್ರೆಗೆ ಹೊರಟವರು ಆ ದಿವಸ ಹೋದ್ರು. ಸರಿ, ಇಂದು ಬಂದಿದ್ದಾರೆ. ತಂದೆಯ ರಾಜ್ಯವಿದು, ಅದನ್ನು ಅವರಿಗೆ ಒಪ್ಪಿಸಬೇಕು. ಯಥಾಯೋಗ್ಯವಾಗಿ ತಪ್ಪ ಕಾಣಿಕೆಗಳನ್ನು ಕೊಂಡು ಹೋಗಿ ಅವರ ಕಾಲ್ಗುಣದಲ್ಲಿಟ್ಟು ತಪ್ಪಾಯಿತು ಎನ್ನುವುದಾಗಿ ಕಾಲು ಹಿಡಿದು ಕೇಳ್ಕೊಳ್ಬೇಕು ನೀವು. ಸರಿ, ಅಷ್ಟೇ ಅಲ್ಲ, ನಾ ನಿಮ್ಮ ಮಗ, ನಿಮ್ಮ ಹೆಂಡತಿ ನಿಮ್ಮನ್ನು ಕಾಯ್ತಾ ಇದ್ದಾರೆ ಎಂಬುದಾಗಿ ಇಲ್ಲಿಯವರೆಗೆ ಆದರದಿಂದ ವೈಭವಪೇತವಾಗಿ ಕಾರ್ಯ ತರಬೇಕು ಮಗನೇ. ಹಾಗೆ ಮಾಡಿದ್ರೆ ನೀನು ಮಾಡಿದ್ರೆ ತಪ್ಪಿಗೆ ಪ್ರಾಯಶ್ಚಿತ್ತವನ್ನು ಅನುಭವಿಸಿದ ಹಾಗಾಗ್ತದೆ. ಖಂಡಿತವಾಗಿ ಅಂತದೊಂದು ಕಾರ್ಯಕ್ಕೆ ಮುಂದಾಗಿ ನಿಲ್ತೇನೆ. ನಿನ್ನ ಅಪ್ಪನನ್ನು ನೋಡುವ ಸಾಧ್ಯತೆಗೆ ನಾನು ಕಾಯ್ತಾ ಇರ್ತೇನೆ. ಆದಿತ್ತಮ್ಮ. ಸಿಟ್ಟು ಬರದೆ ಇದ್ದೀತ ಬಂದಂತ ಪಾರ್ಥ ಮಹಾಶಯರು ನನ್ನ ತಂದೆ ಎನ್ನುವಂತ ವಿಚಾರವನ್ನು ತಾಯಿಯಿಂದ ಕೇಳಿ ತಿಳಿದವ ನಾನು. ರಾಜಕೀಯ ರಹಸ್ಯವೇ ಏನೇ ಆಗಿರಲಿ ತಿಳಿಯದೆ ಹೋದವರು ನೀವು. ತಿಳಿದಂತೆ ಹೋಗುವಂತಾದ್ರೆ ಇದುವರೆಗೆ ನನ್ನಲ್ಲಿ ಯಾಕೆ ಹೇಳಿಲ್ಲ? ರಾಜರಾಜಾಧೀಶ ಪರಿಸರ ಮಗದು ದೋಷ, ರಾಜರಾಜಾಧೀಶ ಪರಿಸರ ಮಗದು ದೋಷ, ವಾಡಿಗಟ್ಟಿನರೇನು ಪರಿಹರಿಪೆ ನಾನು. ತಾಯಿ ಹೇಳಿದ ಮೇಲೆ ತಪ್ಪು ತಿಳಿಯಿತು ಎನಗೆ, ತಾಯಿ ಹೇಳಿದ ಮೇಲೆ ತಪ್ಪು ತಿಳಿಯಿತು ಎನಗೆ. ಕಾಯ ಬೆಳಕಿನ
ನಾವು ಹೇಳಬಾರದು. ಹ? ಯಾಕೆ ಗೊತ್ತಾ? ರಾಜ ರಹಸ್ಯಗಳು ಕೆಲವು ಮಂತ್ರಿಗಳಾದವರಿಗೆ ಗೊತ್ತಿರ್ತದೆ, ಅದನ್ನ ಅವರು ಹೇಳಬಾರದು. ಶಂಕದ ಬಾಯಿಂದ ಬಂದರೆ ತೀರ್ಥ ಎನ್ನುವ ಹಾಗೆ ಯಾವ ವಿಷಯ ಯಾರ ಬಾಯಿಂದ ಬರಬೇಕು ಅವರ ಬಾಯಿಂದನೇ ಬರಬೇಕು. ನಿಮ್ಮ ತಂದೆ ಇಂಥವ ಎನ್ನುವುದನ್ನ ನಾನು ಹೇಳುವುದಕ್ಕಿಂತಲೂ ನಿಮ್ಮ ತಾಯಿಯ ಬಾಯಲ್ಲೇ ಕೇಳಿದ್ರೆ ಸರಿ ಅಲ್ವೋ ಹೇಳಿ. ಒಂದು ವೇಳೆ ನಿಮ್ಮ ತಾಯಿ ಹೇಳದೆ ನಾನದನ್ನು ಹೇಳಿದೆ ಅಂತ ಆದ್ರೆ ಅರ್ಥ ಏನಾಗ್ತಿತ್ತು? ಬಿಡಿ, ಮತಂನ ಚಿಂತೆಯೇ ಪ್ರಾಜ್ಞ. ಆದದ್ದು ಆಗಿ ಹೋಗಿದೆ, ನಮ್ಮಿಂದ ಆದದ್ದು ತಪ್ಪಲ್ಲ, ಪ್ರಮಾದ ಎನ್ನುವುದಾಗಿ ತಿಳಿದುಕೊಳ್ಳಬೇಕು. ಸರಿಪಡಿಸಿಕೊಳ್ಳುವ ದಾರಿ ನಾನೇ ಸೂಚಿಸ್ತೇನೆ. ಈಗಾಗಲೇ ಅಶ್ವವನ್ನ ಕಟ್ಟಿದ್ದೇವೆ, ಖಂಡಿತ ಅಶ್ವವನ್ನ ಬಿಡುವಣವಂತೆ. ಮುತ್ತು ರತ್ನ ವಜ್ರ ವೈಡೂರ್ಯಗಳನ್ನ ಸೇರಿಸಿಕೊಳ್ಳೋಣ, ಪುರವನ್ನ ಶೃಂಗರಿಸೋಣ. ಹೋಗಿ ಪಾರ್ಥನ ಪದತಳದಲ್ಲಿ ಒಪ್ಪಿಸುವುದರ ಮೂಲಕವಾಗಿ ರಾಜ್ಯವನ್ನೂ ಒಪ್ಪಿಸಿ, ತಾಯಿ ಹೇಳಿದ ಮೇಲೆ ಸತ್ಯ ಗೊತ್ತಾಯಿತು ಅಂತ ತಪ್ಪಾಯಿತು ಎಂದು ಕ್ಷಮೆ ಕೇಳಿದ್ರೆ, ಹಾಗಿದ್ರೆ ಸಕಲ ಸಿದ್ಧತೆಯೊಂದಿಗೆ ಪಾಂಡವರಿರುವಂತ ಬಿಡಾರಂತ ಸಾಗಿ ಬಿಡೋಣ. ಎರಗಲು ನಮೋ ನಮಃ. ವಿಪ್ರಮಿಸಿಕೊಳ್ಳು ಗುಣ ಇವನಾನದು ಬೆಸಗೊಂಡದು ಅವರಾಗ ಆತ್ಮಜ ಚಿಕ್ಕಪ್ಪ ಇದು ಎಷ್ಟು ವಿಸ್ಮಯ! ನಾವು ತಿಳಿದದ್ದೊಂದು, ಆಗುತ್ತಿರುವುದು ಇನ್ನೊಂದು. ಕುದುರೆಯನ್ನ ಕಟ್ಟಿದ್ದಾರೆ ಎಂಬುದನ್ನು ಮಣಿಪುರದಲ್ಲಿ ಕೇಳಿದವರು ನಾವು. ಕಟ್ಟಿದವರು ಯುದ್ಧಕ್ಕೆ ಬರುವುದನ್ನ ಬಿಟ್ಟು ಕಪ್ಪಗಾಣಿಕೆಯನ್ನು ತಂದು ನನ್ನ ಪದತಲದಲ್ಲಿರಿಸಿ ನಮಸ್ಕರಿಸುತ್ತಾ ಇದ್ದಾರೆ. ಇದನ್ನ ಮಾಡಿದ ಇವ ಅಬ್ಬ ಯಾವ ರಾಯನಿಗೆ ಮಗ ಇವ? ಯಾಕೆಂದ್ರೆ ಕಪ್ಪಗಾಣಿಕೆಯನ್ನು ತಂದು ಸಲ್ಲಿಸುತ್ತಾ ಇದ್ದಾನಲ್ಲ, ಇವನನ್ನ ಕಂಡಾಗ ಒಬ್ಬ ವೀರನೆಂಬುದು ಸ್ಪಷ್ಟ. ಆದರೆ ಇದು ಸರಿಯೇ? ಮಂತ್ರಿ ಮಾರ್ಬಲಗಳಿಂದು ಕಪ್ಪಗಾಣಿಕೆಯನ್ನು ತಂದು ಸಲ್ಲಿಸುವ ಮೊದಲು ಕುದುರೆ ಕಟ್ಟಿದ್ಯಾಕೆ, ಯುದ್ಧ ಸಾರಿದ್ಯಾಕೆ? ಇದೆಲ್ಲ ತರ್ಕಕ್ಕೆ ಬರುತ್ತದೆ ವಿನಃ ಸಿದ್ಧಾಂತಕ್ಕೆ ಬರುವುದಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಮಂತ್ರಿ ಮಾರ್ಪದಗಳಿದೆ, ಸೈನ್ಯ ಇದೆ, ವೀರರು ಎಂಬುದು ಸ್ಪಷ್ಟವಾಗುತ್ತಾ ಇದೆ. ಇದೆಲ್ಲವೂ ಇದ್ದರೂ ತಂದು ಕಪ್ಪಗಾಣಿಕೆಯನ್ನ ಒಪ್ಪಿಸುತ್ತಾ ಇದ್ದಾನಲ್ಲ, ಹಾಗಿದ್ರೆ ಇದು ಯಾಕೆ ಹೀಗೆ ಮಾಡಿದೆ ಇವ? ವೀರತನ ಇಲ್ಲದೆ ಕುದುರೆ ಕಟ್ಟಿ ಯುದ್ಧ ಸಾರುವುದಕ್ಕೆ ಸಾಧ್ಯವಿಲ್ಲ. ಆಮೇಲೆ ಬಂದು ಕಪ್ಪುಗಾಣಿಕೆಯನ್ನ ಸಲ್ಲಿಸುತ್ತಾನೆಂತಾದ್ರೆ ಬಹುಶಃ ಆಮೇಲೆ ಯೋಚನೆ ಮಾಡಿದ, ಇಂಥದ್ದಕ್ಕೆ ಇಳಿಯುವವರು ಯಾರು? ಚಂಡರು. ಚಂಡರಂತೆ ಬಂದು ಒಪ್ಪಿಸುತ್ತಾ ಇದ್ದಾನಲ್ಲ, ಇವೊಬ್ಬ ವೀರನ. ಕೇಳಲಿಕ್ಕಾಗುವುದಿಲ್ಲ. ಏನ್ ಹೇಳುವುದು? ಯಾರಿಲ್ಲಿ ಷಂಡರು? ಏನ್ ನಾವು ಷಂಡರ? ನಾವು ಹಗಲು ಹೊತ್ತಿನಲ್ಲಿ ಬರುವ ಏನು ಮಣಿಪುರದ ಗಂಡು ಮಕ್ಕಳಲ್ವ ನಾವು? ನಾನು ಹೋರಾಟ ಮಾಡ್ತೇನೆ, ಯುದ್ಧ ಮಾಡ್ತೇನೆ. ನೀವು ವಯಸ್ಸಾದವರಿಗೆ ಯುದ್ಧ ಸಲ್ಲ ಅಂತ ಮೊದಲೇ ಹೇಳಿದ್ದೇನೆ. ನಾನು ಮಾಡ್ತೇನೆ, ಒಬ್ಬೊಬ್ಬರನ್ನ ಮಲಗಿಸ್ತೇನೆ, ಬೇಡಪ್ಪ, ಇಲ್ಲ ಓಡಿಸ್ತೇನೆ. ಯಾರನ್ನು
ತೆಗಿಸುದು ಬೇಡ ಸ್ವಲ್ಪ ಹೊತ್ತು ಹೋದ್ರೆ ಎಲ್ಲ ಮಲ್ಕೊಳ್ತಾರೆ ತಲೆ ಬಿಸಿ ಬೇಡ ನಿಮಗೆ ನಾನು ಬಯಸಿದೆ ಅಂತ ಆಗ್ಲಿ. ಈಗ ಅವರಾಗಿ ಅವರು ನಮ್ಮನ್ನು ನಿಂದಿಸುವುದಲ್ಲ, ನಮ್ಮನ್ನು ಜೀಡಿಸುವುದಲ್ಲ, ನಮ್ಮನ್ನು ಆಕ್ಷೇಪಿಸುವುದಲ್ಲ, ಮತ್ತೆ ನಾವಾಗಿ ಆಕ್ಷೇಪಕ್ಕೆ ಒಳಗಾದದ್ದು. ಯಾಕೆ? ನಾವ್ಯಾರು ಎನ್ನುವ ವಿಚಾರವೇ ಅವ್ರಿಗೆ ಗೊತ್ತಿಲ್ಲ. ತಿಳಿದಂತೆ ಹೌದು ಅಂತ ಆದ್ರೆ ಈ ರೀತಿ ಮಾತಾಡ್ತಾ ಇದ್ರ? ಈಗ ತಿಳಿಸಬೇಕಾದ ಹೊಣೆಗಾರಿಕೆ ನಮ್ಮದಲ್ವಾ? ಹಾ 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 ಓ ತಾತ ಪಾಲಿಸಬೇಕು. ಭೂತಳಾಧೀಶರು ನೀವು, ಪಾತಕ್ಕೆ ಎಸಗಿದವರು ನಾವು. ಉದಾರ ಮನಸ್ಸಿನಿಂದ ನಾವು ಮಾಡಿರುವಂತ ತಪ್ಪನ್ನ ಕ್ಷಮಿಸಬೇಕು, ಉದ್ಧರಿಸಬೇಕು. ಇಷ್ಟು ಮಾಡುವ ನೀನು ಕುದುರೆ ಕಟ್ಟಿದ್ದಕ್ಕೆ ಪ್ರಶ್ನೆ ಬಂಧಿಸಿದ್ದು ಹೌದು. ಏನ್ ಮಾಡೋಣ? ಹಿಂದೆ ನೀವು ತೀರ್ಥಯಾತ್ರೆಗೆ ಬಂದಿರುವಂತಹ ವಿಚಾರವನ್ನ ನಮ್ಮ ತಾಯಿ ತಿಳಿಸಿದ್ರು. ಆಮೇಲೆ ತಪ್ಪೇನು ಹಾಗೆ ತಿಳಿದು ಒಂದು ಪದತಲದಲ್ಲಿ ಯಾರು ನಿನ್ನ ತಾಯಿ? ತಾಯಿ ಚಿತ್ರ ಅಂತ ಕಾಲಕಾಲಕ್ಕೆ ನನಗೆ ಲಾಲನೆ ಪಾಲನೆ ಪೋಷಣೆ ಮಾಡಿದವಳು ಉಲೂಪಿ ಎಂಬಾಕೆ. ಅವರು ವಿಚಾರವನ್ನು ಅರುಹಿದ್ರು. ಪ್ರೀತಿಯಿಂದ ನಿಮ್ಮನ್ನ ಅರಮನೆಗೆ ಕರೆತ ಅಂತ ಹೇಳಿದ್ದಾರೆ. ಯಾರು ನೀನು? ನಿನ್ನ ವರ್ತಮಾನ ಕಾಲದಲ್ಲಿ ಈ ಮಣಿಪುರವನ್ನು ಆಳುವಂತಹ ಮಾನ್ಯಾಧಿಪತಿ ನಿಮ್ಮ ತನುಜ ಪೌರವಾಹನ. ವಾಹನ ನುಡಿಯ ಗೋಪದೇವ್ ಕೌಂತೆಯ ಭಗವತಿಯ ವೈಕುಂಠಿರನು
ಚಿಕ್ಕಪ್ಪ ಆ, ಇವರು ಆಡುವಂತಹ ಒಂದೊಂದು ಮಾತನ್ನು ಕೇಳಿದ್ರೆ ಹ್ಮ್ ನಿಮ್ಮ ತಂದೆಯವರು ಆ, ಅಲ್ಲ ನೀವು ಆ, ನಿಮ್ಮ ಮಗ ಆ. ನನಗೂ ಅನಿಸ್ತಾ ಉಂಟು ಆ. ಒಂದು ರೀತಿ ವಂಶ ಪಾರಂಪರ್ಯವೋ ಅಂತ ಖಂಡಿತವಾಗಿ ಅವನಾಡುವಂತಹ ಮಾತಿನ ಶೈಲಿ ಆ. ಅವನಾಡುವಂತಹ ಮಾತಿನ ವೈಖರಿ ಆ. ಜೊತೆಯಲ್ಲಿ ಬರುವಂತಹ ವಿಷಯಗಳೆಲ್ಲ ನೋಡಿದ್ರೆ ಆ. ಇವರು ನಿಮಗೇನು ಕಡಿಮೆ ಅಲ್ಲ ಅಂತ ಅನಿಸ್ತಾ ಉಂಟು. ಹಾಗಾಗಿ ಆ. ಇವೆಲ್ಲ ವಿಚಾರವನ್ನು ನೋಡಿದ್ರೆ ಯಾಕೆ ಅವರನ್ನು ಈ ರೀತಿ ನೀವು ಸುಮ್ಮನೆ ಅಲ್ಲ ಅಂತ ಹೇಳುವುದು ಆ ವಿಷಯ ಆದ್ರೂ ಆಗಬಹುದು. ಹಾಗಾಗಿ ಭವಿಷ್ಯ ಒಳ್ಳೆ ಉಂಟು ಅವರಿಗೆ, ಯಾಕೆ ಒಪ್ಪಲ್ಬಾರ್ದು? ಹೀಗೆ ದಾರಿ ಉದ್ದಕ್ಕೂ ವಿಷಯ ಹೌದು ಅಂತ ಎಷ್ಟು ಜನರು ಒಬ್ಬರು ಸಾಯ್ಬೇಕು ನಾವು. ಅಕ್ಕನ ಒಡ್ಯನಾಗಿದ್ದ ಮದನ ನಿನ್ನಂತೆ ಅಕ್ಕನ ಒಡ್ಯನಾಗಿದ್ದ ಮದನ ನಿನ್ನಂತೆ ನಿನ್ನಂತೆ ರೂಪ ನಿನ್ನಂತೆ ರೂಪ ಪ್ರಕೃತಿ ತಿಳಿದು ಮಾತಾಡಯ್ಯ ಪರಮಪ್ರಿಯ ಪ್ರಕೃತಿ ತಿಳಿದು ಮಾತಾಡಯ್ಯ ಪರಮಪ್ರಿಯ ಪ್ರದ್ಯುಮ್ನ ಈಗಾಗಲೇ ವಿಷಕ್ಕೆ ಎತ್ತು ಹೇಳಿದಂತಹ ಮಾತನ್ನ ನೀವು ಆಲಿಸಿದವರಿದ್ದೀರಿ, ಎಲ್ಲರೂ ಆಲಿಸಿದ್ದಾಗಿದೆ. ಹೌದೌದು, ಹಾಗೆ ನನ್ನ ಮಾತನ್ನು ಆಲಿಸಬೇಕು. ಹೇಳು. ಇವನ ಮುಖವನ್ನು ನೋಡಿದ್ರೆ ಹಾ, ಅರ್ಕಲಾವಣ್ಯದಿಂದ ಶೋಭಿತನಾಗ್ತಾ ಇದ್ದಾನೆ. ಅಂದ್ರೆ ಆ ಸೂರ್ಯನ ತೇಜಸ್ ಎನ್ನುವುದು ಇವನ ಮುಖದಲ್ಲಿ ಕಾಣ್ತಾ ಉಂಟು. ಅಷ್ಟೇ ಅಲ್ಲ, ನಿಮ್ಮದ್ದೇ ಛಾಯೆ ಇವನಲ್ಲುಂಟು. ನಿಮ್ಮ ಕುಡಿಯೋ ಹೇಗೆ ಅಂತ ನನಗೂ ಅನ್ನಿಸ್ತಾ ಉಂಟು. ಹಾಗಾಗಿ ಇವನಲ್ಲಿ ಯುದ್ಧ ಬೇಡ, ಇವನನ್ನು ಮನ್ನಿಸುವುದು ಒಳಿತು ಎನ್ನುವುದಾಗಿ ನನ್ನ ಅಭಿಪ್ರಾಯ. ಈ ಅಭಿಪ್ರಾಯ ನಿಮ್ಮ ಹಂಸ
ನನ್ನಲ್ಲಿರಿಸಿದ್ದಾನೆ. ನಾನು ನಿನ್ನ ಮಗ, ನನ್ನನ್ನು ಕ್ಷಮಿಸಬೇಕು ಅಂತ ಕೇಳಿಕೊಳ್ಳುತ್ತಾ ಇದ್ದಾನೆ. ಇದು ಹೇಗೆ ಸಾಧ್ಯ? ಇವ ನನ್ನ ಮಗ ಅಂತ ಒಪ್ಪಿಕೊಳ್ಳಬೇಕಾ? ನನ್ನ ಮಗನೇ ಹೋದಂತಾದ್ರೆ ಖಂಡಿತ ಈ ಹೇಳಿತನದ ಕಾರ್ಯವನ್ನ ಮಾಡುವುದಕ್ಕೆ ಸಾಧ್ಯವಿಲ್ಲ. ಕಾಣುವುದಕ್ಕೆ ನನ್ನ ರೂಪ ಇದ್ದವರಲ್ಲ, ನನ್ನ ಮಕ್ಕಳಲ್ಲ. ಯಾವ ಕಾರಣದಲ್ಲೂ ಆಗುವುದಕ್ಕೆ ಸಾಧ್ಯ ಇಲ್ಲ. ಒಂದೇ ರೂಪ ಅನೇಕ ಜನರಿಗೆ ಇರ್ತದೆ. ಹಾಗಾಗಿ ಇವ ಮಗ ಅಂತ ಒಪ್ಪಿಕೊಳ್ಳೋದಕ್ಕೆ ಯಾಕೆ ಸಾಧ್ಯ ಇಲ್ಲ? ಇವ ಹೇಳಿತನದ ಕಾರ್ಯವನ್ನ ಮಾಡ್ತಾ ಇದ್ದಾನೆ. ಇದನ್ನ ನಾನು ಒಪ್ಪುವುದಕ್ಕೆ ಸಾಧ್ಯವ? ಎಲ್ಲವನ್ನೂ ಮಾಡಿದ, ಕುದುರೆಯನ್ನ ಕಟ್ಟಿದ, ಯುದ್ಧ ಸಾರಿದ ಈತ ಷಂಡರಂತೆ ಬಂದು ಪಾದವನ್ನು ಕಟ್ಟಿಕೊಳ್ತಾ ಇದ್ದಾನೆ. ಹಾಗಿದ್ರೆ ಇವ ಮಗ ಅಂತ ನಾನು ಒಪ್ಕೊಳ್ಬೇಕಾ? ಮಕ್ಕಳಿಲ್ವಾಗಿದ್ರೆ ನಾನು ಇದನ್ನೇ ಕಾಯ್ತಾ ಇದ್ದೆ, ಏನ್ ಮಾಡುದು ಅಂತ ಹೇಳಿ. ಮಕ್ಕಳಿಲ್ಲವೇ? ಸಂತಾನ ಇಲ್ಲವೇ? ಇದ್ದಿತ್ತು ಸಂತಾನ. ಒಬ್ಬನೇ ಒಬ್ಬ ಮಗ ಅಭಿಮನ್ಯು. ವೀರ ಅಭಿಮನ್ಯುವನ್ನ ಪಡೆದವ ನಾನು. ನನ್ನ ಮಡದಿ ಸುಭದ್ರೆಯಲ್ಲಿ ಸತ್ಪುತ್ರನನ್ನ ಕಂಡುಕೊಂಡವ ನಾನು. ನನ್ನ ಮಗ ನಮ್ಮ ವಂಶಕ್ಕೆ ಕೀರ್ತಿಯನ್ನ ತರುವಂತ ಕಾರ್ಯವನ್ನ ಗೈದವ. ಅವನ ವೀರತನ ಏನೆಂಬುದನ್ನ ಈ ಹಿಂದೆ ನೋಡಿ ಆಗಿದೆಯಲ್ವ, ನಿಮಗೂ ವಿಷಯ ಗೊತ್ತಿದೆ. ಕುರುಕ್ಷೇತ್ರ ಯುದ್ಧರಂಗ ಭೂಮಿಯಲ್ಲಿ ಹೋರಾಡಿದ, ಚಕ್ರವ್ಯೂಹವನ್ನ ಭೇದಿಸಿದ, ಪಾಂಡವರ ಚಂದ್ರವಂಶದ ಮರ್ಯಾದೆಯನ್ನು ಉಳಿಸುವುದಕ್ಕಾಗಿ ಹೋರಾಟಕ್ಕೆ ಹೋದ ನನ್ನ ಮಗ ಚಕ್ರವ್ಯೂಹವನ್ನ ಭೇದಿಸಿದರು. ತಿರುಗಿ ಬರಲಾರದೆ ಅತಿರಥ ಮಹಾರಥ ಷಡರಥನಲ್ಲಿ ಹೋರಾಡಿ ನನ್ನ ಮಗ ಕೊನೆಯ ಉಸಿರೆನ್ನೆಳೆದ. ರಣರಂಗದಲ್ಲಿ ನನ್ನ ಮಗ ಪ್ರಾಣವನ್ನ ಕಳೆದುಕೊಂಡ. ಅವ ನನ್ನ ಮಗ, ಇವ ನನ್ನ ಮಗನಾಗುವುದಕ್ಕೆ ಸಾಧ್ಯವಿಲ್ಲ. ಇವರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಭಿಪ್ರಾಯವ ಇವಂತಲ್ಲ, ಕೆಲವು ಬದುಕು ವರ್ಗದಲ್ಲಿ ಇಂಥವರು ಇದ್ದಾರೆ. ಯಾರು ಪ್ರಖ್ಯಾತಿಯನ್ನ ಪಡೆದಿದ್ದಾರೆ, ಆ ವಂಶ ಯಾವತ್ತು ನಾವು ಆ ವಂಶ ಹುಟ್ಟಿದವು ಅಂದ್ರೆ ಅಲ್ಲಿ ಮುಗೀತು. ನೀವು ಆದದ್ದು ಅದೇ. ಅಪ್ಪನ ಹೆಸರಿನ ಮಗ ಬರುವುದಾ? ಒಂದ್ ಹಾಗೆ, ಇನ್ನೊಂದು ಆ ವಂಶ ಅಂದ್ರೂ ಸಾಕಾಗ್ತದೆ. ಯಾರಿಗೆ ಹುಟ್ಟಿದ್ದು ಅಂತ ಪ್ರಶ್ನೆ ಮಾಡಲಿಕ್ಕೆ ಹೋಗುದಿಲ್ಲ.
ಬಿಡಿ ಅಂತ ಹೇಳಿ ಹೋಗುದು. ಇವನಿಗಾದ ತೋರಿ ಹ. ತನ್ನ ತಾಯಿ ಚಿತ್ರಾಂಗದ ಅಂತ ಹೇಳಿದ್ನಲ್ಲ, ಬಹುಶಃ ಹೀಗಾಗಿದೆ. ಹೇಗೋ ಚಿತ್ರಾಂಗದೆಯು ಪ್ರಬುದ್ಧಾವಸ್ಥೆಯಲ್ಲಿ ದೇಹದ ತೀಟೆಯನ್ನ ತೀರಿಸಿಕೊಳ್ಳುವುದಕ್ಕೆ ಯಾವುದೋ ಗಂಧರ್ವನನ್ನ ಕುಡಿದಳು. ಅದರಿಂದ ಗರ್ಭವತಿಯಾದಳು, ಇವನನ್ನ ಪಡೆದ. ಇವ ಹಾಗಿದ್ರೆ ಯಾರು? ಇವನ ಅಪಹಾರದ ತಪ್ಪಿ. ಜಂಬೂ ಕದರಿಸುವುದಕ್ಕೆ ಸಾಧ್ಯವೋ? ವೀರ ಪಾರ್ಥನಿಗೆ ಇವನೆಂತು ಮಗ. ಛೆ! ಸಮರ ಮಧ್ಯದಿ ಏನು ನಿಮ್ಮ ಮಗ ಹಾಗೆ ತುಚ್ಚಿಕಾರಭಾವದಿಂದ ಕಾಣ್ತೀರೋ? ಕೇಳಿ, ನಡೆಯುವಂತ ಹೋರಾಟದಲ್ಲಿ ನಿಮ್ಮ ಮಗನಾನು ಅಂತ ಹೇಳಿಸಿಕೊಳ್ಳದಿದ್ದರೆ ಇವ ಬಬ್ರುವಾಹನಲ್ಲ, ಅಷ್ಟೇ ಎಲ್ಲ ಏನು ಹೇಳ್ತಿರ್ತಾರೆ. ಸೆರಗಿನಲ್ಲಿ ಕಟ್ಟಿಕ್ಕೆ ಕಣ್ಣಿ ನಡೆಯುವಂತ ಹೋರಾಟದಲ್ಲಿ ನಿಮ್ಮನ್ನ ಬಂಧಿಸ್ತೀವಿ ಅಂತ ಹೋರಾಟದಲ್ಲಿ ರಣಕ್ಷೇತ್ರದಲ್ಲಿ ಪನ್ನಗೇಂದ್ರನ ಮೊಮ್ಮನಲ್ಲ. ಕರೆಸಿಕೊಂಡಿರು ಮಂತ್ರಿ ಶಾಸಕರು. ಯಾರನ್ನು ಗೌರವಿಸಲು ಅವಶ್ಯಕವಾಗಿ ಸುವಸ್ತುಗಳೊಂದಿಗೆ ನಾವೆಲ್ಲ ಬಂದಿದ್ದೇವೋ ಆ ಸುವಸ್ತುಗಳೆಲ್ಲ ತಿರುಗಿ ಪೂರ್ವವನ್ನು ಸೇರಲಿ. ಬಂದವರ ಹೆಡೆಗುರಿಯನ್ನು ಕಟ್ಟುವುದಕ್ಕೆ ಸೇನೆ ಸಿದ್ಧವಾಗಿ ಬರಲಿ. ಹೇಳ್ತಾ ಇದ್ದೇನೆ ಕೇಳು. ಇಲ್ಲಿಯವರೆಗಾಗಿ ಬಂದು ಪಾರ್ಥನ ಮಗ ತಾನೆ ಎನ್ನುವುದಾಗಿ ಈಗ ಬಂದು ಹೇಳ್ತಾ ಇದ್ದೀಯ. ಮತ್ತೆ ಇಷ್ಟರೊಳಗೆ ನೀನು ಹೇಳಿದ್ದೆ ಅಂತ ಆದ್ರೆ ನಿಮ್ಮಿಬ್ಬರಲ್ಲಿ ಒಂದು ಸಂಬಂಧವನ್ನು ಬೆಳೆಸಬಹುದಿತ್ತ ಏನು? ಯಾರು ನೀನು? ನಾವಾದ ಯಾರ್ಯಾದ್ರು ಒಂದು ಸಂಬಂಧವನ್ನು ಬೆಳೆಸಬಹುದಿತ್ತು. ಈಗ ಬಂದು ಹೇಳಿ ತಾನು ನಿನ್ನ ಮಗ ಅಂತ ಹೇಳಿದ್ರೆ ಯಾವ ಕ್ಷತ್ರಿಯನು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ಕಟ್ಟಿದಂತಹ ತುರಗವನ್ನ ಬಿಟ್ಟು
ಅವಶ್ಯಕತೆ ಇಲ್ಲ. ಎನ್ನ ತಂದೆಯನ್ನ ಘಾತಕಂತ ದುಷ್ಟನೇ ಅಂತ ಹೇಳಬೇಕು. ಆ ತಂದೆಗೆ ಮಗ ಅಂತ ನಾವು ಅನ್ಕೊಂಡಾಗಿತ್ತು. ಅವನೆಲ್ಲ ಸ್ವರೂಪವನ್ನು ನಾವು ಒಪ್ಪಿಯಾಗಿತ್ತು. ಆದ್ರೆ ನಿನ್ನ ಈಗಿನ ಒತ್ತಡ ನೋಡಿದ್ರೆ ಅವನಿಗೆ ಮಗ ಆಗ್ಲಿಕ್ಕೆ ಯೋಗ್ಯ ಇಲ್ಲ. ನೀನು ನಾವೆಲ್ಲ ಕೇಳಿದ ಒಂದು ಮಾತುಂಟು. ಏನು? ಹಗೆಯವರ ಮಕ್ಕಳನ್ನ ನಗೆಯಿಂದ ಕೊಲ್ಲಬೇಕಂತೆ, ಹೊಗೆವ ಕೊಳ್ಳಿಯನ್ನ ಹೊರಗಿಡಬೇಕಂತೆ. ನಮಗೇನಿಗೆ ಗೊತ್ತಿಲ್ಲ ಅಂತ ಮಾಡ್ಕೊಂಡ್ಯಾ? ಏನು ಗೊತ್ತುಂಟು? ನಿನ್ನ ಅಪ್ಪನನ್ನು ಕೊಂದವ್ರು ಯಾರ? ನಿನಗೊಬ್ಬ ಅಣ್ಣ ಇದ್ದ ಗೊತ್ತುಂಟಾ? ಹೌದು. ಅವನನ್ನು ಕೊಂದವ ಯಾರ? ಅವನೇ. ಏನು? ನಿನ್ನನ್ನು ಕೊಲ್ಲಿಲ್ಲ ಯಾಕೆ ಕೇಳು. ಯಾಕೆ? ಇಡೀ ಕರುಳು ವಂಶ ತೆಗೆದಂತ ಅಪಕೀರ್ತಿ ಅವನಿಗೆ ಬರ್ತದೆ. ಅವ ಆಲೋಚನೆ ಮಾಡ್ದ. ಅಯ್ಯ, ನೀನು ಹೇಳ ಹಾಗಲ್ಲ. ನಮ್ಮ ತಂದೆ ಬಗ್ಗೆ ಮಾತಾಡುವಂತ ಯೋಗ್ಯತೆ ನಮಗೆ ಸೋಲಿಗೆ ವಾರು ಕೊಡಬೇಕಾದಾಗ ನಿಮಗೆ ಅವಶ್ಯಕತೆ ಇಲ್ಲ. ಯಾಕೆ? ತಂದೆ ನನಗೆ ಉಳಿಯನ್ನು ಕೊಟ್ಟಂತಾದ್ರೆ ಅದು ಉದಾಹರಣೆ ಯೋಗ್ಯತೆ. ಯಾಕಂದ್ರೆ ಇಂತಹ ರಂಗದ ಅನುಭವ ಎನ್ನುವುದು ನಮಗೆ ಆಗಬೇಕೆನ್ನುವ ದೃಷ್ಟಿಯಿಂದಲೇ ಆ ದೇವರು ಕೊಡಿಸುವ ವರ ಅಂತ ಕೊಡ್ತೇನೆ ನಾನು. ಯಾಕೆ? ಕೆಲವರಿಗೆಲ್ಲ ತಾವು ಇದ್ದದ್ದೇ ದೊಡ್ಡ ಕ್ಷೇತ್ರ ಕೊಡ್ತಾರೆ. ಹಾಗಲ್ಲ. ನಿನಗೆ ಒಂದು ಬುದ್ಧಿ ಮಾತು ಹೇಳ್ತೇನೆ. ನಾನು ಇರುವಂತಹ ಕ್ಷೇತ್ರ, ನಾವು ಓಡಾಡುವಂತಹ ಕ್ಷೇತ್ರ ಏನಿದೆಯೋ ಅದು ಬಹಳ ವಿಸ್ತಾರವಾದದ್ದು. ಇಲ್ಲಿಯವರಿಗೆ ಅನೇಕರನ್ನ ಸಲಹಿ ಮಡುವಿ ಆಮೇಲೆ ಬುದ್ಧಿವಾದನ್ನು ಹೇಳಿ ಬಂದಿದ್ದೇವೆ. ನಮ್ಮ ಜೊತೆ ಬಂದ್ರೆ ಒಂದು ತಿರುಗಾಟ ಮಾಡ. ನಿನಗೆ ನಾನು ಎಷ್ಟು ಜನ ತೋರಿಸ್ತೇನೆ, ನನ್ನ ಬಗ್ಗೆ ಎಷ್ಟು ಪ್ರಚಾರ ಉಂಟು ಗೊತ್ತುಂಟ. ಒಂದು ಕೆಲಸ ಮಾಡು. ಏನು? ನಾನು ನಿಮ್ಮೊಟ್ಟಿ ತಿರುಗಾಟ ಮಾಡುವುದಲ್ಲ. ಬರುವುದಿಲ್ವಾ? ನೀನು ಇಡೀ ವರ್ಷ ಕಾಲಾವಧಿ ನಮ್ಮ ಬೆನ್ನಿಗಿರ್ಬೇಕು ಅಂತಿಲ್ಲ. ಮತ್ತೆ ಒಂದ್ 4 ದಿವಸ ನಮ್ಮೊಟ್ಟಿ ತಿರುಗಾಟ ಮಾಡು, ನಿಮ್ಗೆ ಗೊತ್ತಾಗ್ತದೆ. ಖಂಡಿತವಾಗಿ ನಿಮ್ಮ ತಿರುಗಾಟ ನಮಗೆ ಬೇಡ. ಇಷ್ಟಾದ್ರೂ ನಿಮಗೆ ಹೇಗೆ ಬೇಡವಾ? ನಮಗೂ ನಿಮ್ಮ ತಿರುಗಾಟ ಹಾಗೆ ಬೇಡ. ನಮ್ಮ ಸೈನ್ಯವೆಲ್ಲ ದರಗುಳಿದಲ್ಲಿ ಖಂಡಿತನ ಅರ್ಜುನನ ಯುದ್ಧ ನಿಲ್ಲುವುದಿಲ್ಲ. ನಾನಪ್ಪನಿರುವವರೆಗೆ ಸೋಲೆನ್ನುವ ಪ್ರಶ್ನೆಯೇ ಇಲ್ಲ. ನನ್ನ ಚರಮ ನಿನಗೆ ಅಂತ್ಯಕಾಲ ಮೊದಲು ನಿನ್ನನ್ನು ಕಂಡಾಗ ಭಾವ ಭಕ್ತಿಯಿಂದಲಾಗಿ ತಾತ ಪಲುಗುಣ ಅಂತ ಸಂಬೋಧಿಸಿದೆ. ತಾತ ಎನ್ನುವುದಕ್ಕೆ ನೀನು ಬೆಲೆ ಕೊಟ್ಟದೆ ಅಂತದ್ದು ಆದರದ ಪಿಂಡವ ಖುಲ್ಲ ಅಂತ ಹೇಳ್ತೇನೆ. ಕೇಳು, ಇಂದು ರಣದಲ್ಲಿ ನಿನ್ನ ಕೆಡಹದಿರ್ತಾಳೆ ಪನ್ನಗೇಂದ್ರನ ಮೊಮ್ಮ ನಾನಲ್ಲ.
ಕೈಗೆ ಬುದ್ಧಿಯನ್ನು ಕೊಟ್ಟು ಅಂಬಿನ ಮೂಲಕವಾಗಿ ನಿಮ್ಮ ಕಂಠವನ್ನ ಛೇದಿಸಿದ ಮರುಗಳಿಗೆಯಲ್ಲಿ ತಾಯಿ ಚಿತ್ರಾಂಗದೆ ಹಾಗೂ ಉಲೂಪಿ ಬಂದು ದುಃಖವನ್ನು ಮಾಡಿದ್ರು. ತಂದೆಯನ್ನ ಕೊಂದ ಮಗ ಎನ್ನುವಂತ ಅಪವಾದ ನಿನ್ನನ್ನು ಬೆಂಬಿಡುವುದಿಲ್ಲ ಮಗನೇನು ಹಾಗೆ ಶಪಿಸುವಲ್ಲಿ ಮುಂದಾದ್ರು. ಆ ಕ್ಷಣಕ್ಕೆ ಅವರ ನಿರ್ದೇಶನದ ಮೂಲಕವಾಗಿ ನೇರವಾಗಿ ಪಾತಾಳದವರೆಗಾಗಿ ಹೋದೆ. ನಾಗಲೋಕಕ್ಕೆ ಹೋಗಿ ಶೇಷನಿಂದಲಾಗಿ ಮೃತ ಸಂಜೀವಿನಿಯನ್ನು ತಂದೆ. ಅತಿಥಿರುವಂತ ನಿಮ್ಮನ್ನು ಬದುಕಿಸಿಕೊಳ್ಳಬೇಕೆನ್ನುವಂತ ಸಲುವಾಗಿ ಮುಂದೆ ನಡೆದಾಗ ದುಷ್ಟರು ಅಪಹರಿಸಿರುವಂತ ನಿಮ್ಮ ರುಂಡ ತಕ್ಷಕ ತೆಗೆದುಕೊಂಡು ಹೋದ ಎನ್ನುವಂತ ವಿಚಾರ ತಿಳಿದಾಗ ಅದನ್ನು ಪುನಃ ಪಡೆಯಬೇಕೆನ್ನುವ ಹಾಗೆ ಶ್ರೀಕೃಷ್ಣನನ್ನು ನಾವು ಧ್ಯಾನಿಸಿದಾಗ ಅವನೇ ಮೈದೋರಿ ಬಂದ. ತನ್ನ ಸುದರ್ಶನದ ಮೂಲಕವಾಗಿ ರುಂಡವನ್ನ ಇಲ್ಲಿಗೆ ತಂದ. ಮರುಗಳಿಗೆ ಮೃತ ಸಂಜೀವಿನಿಯ ಮೂಲಕವಾಗಿ ನಿಮ್ಮನ್ನ ಬದುಕಿಸಿಕೊಂಡೆವು. ಅಪರಾಧವನ್ನು ಮಾಡಿದ್ದೇವೆ. ಮಾಡಿರುವಂತ ಅಪರಾಧವನ್ನ ಅಲ್ಲ, ಈ ಪ್ರಮಾದವನ್ನು ಉದಾರ ಮನಸ್ಸಿಂದ ಕ್ಷಮಿಸುವುದರ ಮಟ್ಟಿಗೆ ಈ ಮಣಿಪುರದ ಅಧಿಕಾರ ಸೂತ್ರವನ್ನ ವಹಿಸಿಕೊಳ್ಳಬೇಕು ಮಗನೇ. ಇದೆಲ್ಲವಕ್ಕೂ ಕಾರಣ ಸುರನದಿಯ ಶಾಪ. ಆ ಶಾಪದಿಂದ ಇಂತಹ ಪ್ರಸಂಗ ನಡೆಯುತ್ತೆ ವಿನಃ ನನ್ನ ಅಪರಾಧವೂ ಇಲ್ಲ, ನಿನ್ನ ಪ್ರಮಾದವೂ ಇಲ್ಲ. ಹಾಗಾಗಿ ಇಂಥ ಘಟನೆ ಘಟಿಸಿಯೂ ಹೋಯಿತು. ಹಿಂದ ತೀರ್ಥಯಾತ್ರೆಗೆ ಬಂದಂತ ನೆನಪೇ ನನಗೆ ಬರೆದಿರುವ ಹಾಗೆ ಶಾಪ ಕೊಟ್ಟ ಕಾರಣದಿಂದ ಇಷ್ಟೆಲ್ಲ ನಡೆದು ಹೋಯಿತು. ಈಗ ಸತ್ಯ ಪರಮಾತ್ಮನಿಂದ ಅರ್ಥವಾಯಿತಲ್ವ, ಸಂತೋಷವಾಯಿತು. ತಂದೆ, ಈ ಮಣಿಪುರದ ಅಧಿಕಾರ ನಿನ್ನಲ್ಲಿಯೇ ಇರಬೇಕು. ನಿಮ್ಮ ರಾಜ್ಯವನ್ನ ಆಡಬೇಕು. ನಿಮ್ಮ ಆಶೀರ್ವಾದದಿಂದ ನಿಮ್ಮ ಅಡಿಯಾಳಾಗಿ ಮಣಿಪುರದ ಅಧಿಕಾರವನ್ನು ನಾವು ವಹಿಸಿಕೊಳ್ತೇವೆ. ಹಾಗೆ ತಾಯಿ ಪ್ರೀತಿಯಿಂದ ತಂದೆಯನ್ನ ಅರಮನೆಗೆ ಕರೆತ ಅಂತ ಹೇಳಿದ್ದಾರೆ. ಸಕಲ ಸಿದ್ಧತೆ ಎನ್ನುವುದು ಆಗಿದೆ. ಮಣಿಪುರದಲ್ಲಿ ನಮ್ಮ ಪಾಲಿಗೆ ಭಾಗ್ಯದ ಬೆಳಕೆನ್ನುವುದು ಕಂಡದ್ದು ಸತ್ಯ. ಶ್ರೀಕೃಷ್ಣನ ದರ್ಶನ ಭಾಗ್ಯ ನಮ್ಮ ಪಾಲಿಗೆ ದೊರಕಿದ್ದು ಸತ್ಯ. ನಮ್ಮ ಜೀವನಕ್ಕೆ ಬೆಳಕನ್ನು ನೀಡಿದಂತ ಅನಂತ ಪದ್ಮನಾಭ ಪ್ರಪಂಚ ಮುಖಕ್ಕೂ ಬೆಳಕನ್ನು ನೀಡಲಿ, ಎಲ್ಲರನ್ನ ಆಶೀರ್ವದಿಸಲಿ ಎನ್ನುವ ಜ್ಞಾನವೇ ಗುಣದ ರಂಗವಿದು, ನಾಡಿನ ಹೆಮ್ಮೆಯ ಕಲೆಯುಗಿತು. ಕನ್ನಡ ಭಾಷೆಯ ಸ್ವಾದವಿದು, ಯಕ್ಷಗಾನದ ಸೊಬಗುಗಿದು.